Hi, hello. Welcome back to again your YouTube classes. Today in this class, we learn the another one new concept of the grammar, that is direct and indirect concept, direct and indirect speech, or it is also called reported speech. It is also called reported speech ಅಂತ ನಾವು ಹೇಳ್ತಾ ಬರ್ತೀವಿ. ಈ ಒಂದು ಟಾಪಿಕ್ ನಿಮ್ಮ ಕಡೆಯಿಂದ ತುಂಬಾ ಡಿಮ್ಯಾಂಡ್ ಆಗ್ತಾ ಇತ್ತು ಸರ್. ಡೈರೆಕ್ಟ್ ಇಂಡೈರೆಕ್ಟ್ ಕ್ಲಾಸಸ್ ಅನ್ನ ಕೊಡಿ, ಡೈರೆಕ್ಟ್ ಇಂಡೈರೆಕ್ಟ್ ಕ್ಲಾಸಸ್ ಅನ್ನ ಮಾಡ್ರಿ, ಹೌದಾ? ಯಾಕಂದ್ರೆ ಒಮ್ಮೆ ನಾನು ಡೈರೆಕ್ಟ್ ಇಂಡೈರೆಕ್ಟ್ ನಿಮ್ಗೆ ಹೇಳ್ತಾ ಬಂದ್ರೆ ಯಾರಿಗೆ ಟೆನ್ಸ್ ಬರಲ್ಲ, ಆಕ್ಟಿವ್ ಪ್ಯಾಸಿವ್ ಬರಲ್ಲ, ಸೆಂಟೆನ್ಸ್ ಫಾರ್ಮೇಶನ್ ಗೊತ್ತಿಲ್ಲ, ಟೈಪ್ಸ್ ಆಫ್ ಸೆಂಟೆನ್ಸ್ ಗೊತ್ತಿಲ್ಲ, ಈ ಕಾನ್ಸೆಪ್ಟ್ ಗೊತ್ತಾಗಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ನಿಮ್ಗ ಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ, ಆಕ್ಟಿವ್ ಪ್ಯಾಸಿವ್ ಇನ್ಕಂಪ್ಲೀಟ್ ಐತಿ ನೋಡ್ರಿ, ಇನ್ನೂ 2-3 ವಿಡಿಯೋಗಳು ನಾನು ಆಕ್ಟಿವ್ ಪ್ಯಾಸಿವ್ ಮೇಲೆ ಕೊಡಬೇಕು, ಹೌದಾ? ಅವಾಗ ಅದು ಕಂಪ್ಲೀಟ್ ಆಗುತ್ತೆ. ಆದ್ರೂ ಕೂಡ ಏನಪ್ಪಾ ಅಂದ್ರ ನೀವು ಸಾಕಷ್ಟು ಜನ ಡಿಮ್ಯಾಂಡ್ ಮಾಡ್ತಾರದ್ರಿಂದ ನಾನು ಇವಾಗ ಡೈರೆಕ್ಟ್ ಇಂಡೈರೆಕ್ಟ್ ಕಾನ್ಸೆಪ್ಟ್ ಅನ್ನ ತಗೊಂಡಿನಿ. ಹಾಗಾದ್ರೆ ನಿಮ್ಮ ನೆಚ್ಚಿನ ಕಾನ್ಸೆಪ್ಟ್ ಅನ್ನು ಇವತ್ತು ನಾನು ತೆಗೆದುಕೊಂಡಿನಪ್ಪ ಅಂತಂದ್ರೆ ನೀವು ನನಗೊಂದು ಲೈಕ್ ಕೊಡ್ಲೇಬೇಕಾಗತ್ತೆ. ಸೊ ಎಷ್ಟು ನೀವು ಲೈಕ್ ಮಾಡ್ತೀರಿ ಅಷ್ಟು ವಿಡಿಯೋ ನಿಮ್ಗ ಇನ್ನೊಬ್ರಿಗೆ ಸಜೆಸ್ಟ್ ಆಗ್ತಾ ಬರ್ತೈತಿ, ನನಗೂ ಕೂಡ ಹೆಲ್ಪ್ ಆಗ್ತೈತಿ. ದಯವಿಟ್ಟು ಒಂದು ಲೈಕ್ ಅನ್ನ ಕೊಟ್ಟು ಈ ವಿಡಿಯೋನ ನೋಡಕ್ ಸ್ಟಾರ್ಟ್ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ. ಹಾಗಾದ್ರೆ ಈಗ ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಕ್ಲಾಸ್ ಕಡಿಮೆ ಹೋಗ್ತಾ ಬರೋಣ. ವೆರಿ ಸಿಂಪಲ್. ಹಾಗಾದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನೋಡ್ರಿ, ನಾವು ಹಳ್ಳಿ ಭಾಷೆ ಒಳಗೆ ಹೇಳ್ತಿರ್ತೇವೆ, ನೀ ಏನ್ ಹೇಳಂಗಿತ್ತಂದ್ರ ಡೈರೆಕ್ಟ್ ಆಗಿ ಹೇಳ, ಸುಮ್ನೆ ನನಗೆ ಇಂಡೈರೆಕ್ಟ್ ಆಗಿ ಹೇಳ್ಬೇಡ ನೋಡಿ ನೀನು ಅಂತ ಅಂತಿರ್ತೇವೆ ನೋಡ್ರಿ. ಡೈರೆಕ್ಟ್ ಇಂಡೈರೆಕ್ಟ್ ಡೈಲಿ ಮಾತಾಡ್ತೇವೆ, ಹೌದಾ? ಏನ್ ಸರ್ ಹಾಗಂದ್ರೆ ಇಲ್ಲಿ ಬರ್ದಿ ನೋಡ್ರಿ, ನಾನು ಡೈರೆಕ್ಟ್ ಸ್ಪೀಚ್ ಅಂದ್ರೆ ನೋಡ್ರಿ, ದ ಆಕ್ಚುಯಲ್ ವರ್ಡ್ಸ್ ಯಾರ್ದು ಆಫ್ ದಿ ಸ್ಪೀಕರ್ಸ್ ಆರ್ ಕೊಟೆಡ್ ಆಸ್ ಇಟ್ ಈಸ್ ಅಂತ ಬರ್ದೀನಿ. ಹೇಗೆ ಸರ್ ನೋಡ್ಲಿ, ರಮೇಶ್ ಸೈಡ್, ರಮೇಶ್ ಹೇಳ್ದ ಏನಂತೇಳಿ, ಐ ಆಮ್ ಸ್ಟಡಿಂಗ್, ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಹೌದಾ? ಐ ಆಮ್ ಸ್ಟಡಿಂಗ್ ಅಂತ ಹೇಳ್ತಾನೆ, ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ರಮೇಶ್ ಹೇಳ್ದ. ಈಗ ನೋಡ್ರಿ, ರಮೇಶ್ ಹೇಳಿದ್ದನ್ನ ನಾನು ಏನೂ ಚೇಂಜ್ ಮಾಡಿಲ್ಲ, ರಮೇಶ್ ಹೆಂಗ್ ಹೇಳಿನ ಹಾಗೆ ಅದನ್ನ ಕೊಟೆಡ್ ಮಾರ್ಕ್ ಅಲ್ಲಿ ಬರ್ದೀನಿ. ಹಾಗೆ ನೆಕ್ಸ್ಟ್ ನೋಡ್ ತಗೋಣ ಏನ್ ಗೊತ್ತಾಗುತ್ತೆ. ಈಗ ನೋಡ್ರಿ, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? ಇಂಡೈರೆಕ್ಟ್ ನೋಡ್ರಿ, ದ ಆಕ್ಚುಯಲ್, ಇಲ್ಲಿ ಕೂಡ ದ ಆಕ್ಚುಯಲ್ ವರ್ಡ್ಸ್ ಆಫ್ ದಿ ಸ್ಪೀಕರ್ ಆರ್ ಟ್ರಾನ್ಸ್ಫಾರ್ಮ್ಡ್. ಹಾಗಾದ್ರೆ ಟ್ರಾನ್ಸ್ಫಾರ್ಮ್ಡ್ ಆಗೈತಿ ನೋಡ್ ತಗೋಣ, ಏನಾಗಿತ್ತು ನೋಡ್ರಿ, ರಮೇಶ್ ಸೇಡ್ ದ್ಯಾಟ್ ಬಂತು, ಎಲ್ಲಿದು ಬಂತು ಸರ್ ದ್ಯಾಟ್? ಸರ್ ಐ ಬಿಕೇಮ್ ಹಿ ಆಗೈತಿ, ಆಮ್ ಬಿಕೇಮ್ ವಾಸ್ ಆಗೈತಿ, ಹೌದಲ್ಲ? ಸ್ಟಡಿಂಗ್ ಅಂತ ಐತಿ ನೋಡ್ರಿ. ಈಗ ಈ ಆಕ್ಚುಯಲ್ ವರ್ಡ್ಸ್ ಏನಿದವಲ್ಲ, ದ ಆಕ್ಚುಯಲ್ ವರ್ಡ್ಸ್ ಆಫ್ ದಿ ಸ್ಪೀಕರ್ಸ್ ಆರ್ ಆಸ್ ಇಟ್ ಇಸ್ ಕೊಟೆಡ್ ಮಾಡಿದ್ರೆ ಅದು ಡೈರೆಕ್ಟ್ ಆಯ್ತು. ಅವ್ನು ಹೇಳಿರುವಂತ ಮಾತುಗಳನ್ನ ನಾವು ನಮ್ಮ ಭಾಷೆಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಾವು ಹೇಳಿದ್ರೆ ಅದನ್ನ ಇಂಡೈರೆಕ್ಟ್ ಸ್ಪೀಚ್. ದ ಆಕ್ಚುಯಲ್ ವರ್ಡ್ಸ್ ಆಫ್ ದಿ ಸ್ಪೀಕರ್ಸ್ ಆರ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ಡ್, ದಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್. ನೋಡ್ರಿ, ರಮೇಶ್ ಸೇಡ್ ದ್ಯಾಟ್, ರಮೇಶ್ ಹೇಳ್ದ ಏನಂತ ಹೇಳ್ದ, ದ್ಯಾಟ್ ಹಿ ವಾಸ್ ಸ್ಟಡಿಂಗ್, ನಾನ್ ಕೇಳಿದಾಗ ಅವನು ಸ್ಟಡಿ ಮಾಡ್ತಾ ಇದ್ದ ಅಂತ ಹೇಳ್ದ. ನೋಡ್ರಿ, ಈಗ ರಮೇಶ್ ಹೇಳ್ದ, ಈಗ ನಾನೇ ರಮೇಶ್ ಅಂತ ಅನ್ಕೊಡ್ರಿ. ಈಗ ನೀವು ಕೇಳಿದ್ರಿ ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ ಐ ಆಮ್ ಸ್ಟಡಿಂಗ್, ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಈಗ ನಾನು ಹೇಳಿದ್ದ ನೀವು ಹೋಗಿ ಮಾತಾಡ್ ಹೇಳ್ಬೇಕಾಗ್ಯದ. ಸರ್ ಹೇಳಿದ್ರು ಏನಂತೇಳಿ, ಅವ್ರು ಸ್ಟಡಿ ಮಾಡ್ತಾ ಇದ್ರು ಅಂತ ಹೇಳಿದ್ರು ಅಂತ ಹೇಳ್ತಿರೋ, ಅಥವಾ ನಾನು ಸ್ಟಡಿ ಮಾಡ್ತಾ ಇದ್ದೆ ಅಂತ ಹೇಳಿದ್ರು ಅಂತ ಹೇಳ್ತಿರೋ? ಸರ್ ಹೇಳಿದ್ರು ಅವ್ರು ಸ್ಟಡಿ ಮಾಡ್ತಾ ಇದ್ರು, ಹೌದಾ? ನೋಡಿ, ಇದ್ರು ಪಾಸ್ಟ್ ಹೋಯ್ತದು. ಹಾಗೇನಪ್ಪ ಅಂದ್ರೆ ಇಲ್ಲಿ ಟೆನ್ಸ್ ಕೂಡ ಚೇಂಜ್ ಆಯ್ತು. ನೋಡಿ ಏನೇನ್ ಚೇಂಜ್ ಆಗ್ಯದ, ಪ್ರನೌನ್ಗಳು ಚೇಂಜ್ ಆಗೈತಿ. ಈ ಟೆನ್ಸ್ ನೋಡ್ರಿ, ಐ ಆಮ್ ಸ್ಟಡಿಂಗ್ ಯಾವ ಟೆನ್ಸ್ ಗೊತ್ತನ್ರಿ? ಟೆನ್ಸ್ ಕಲ್ತಿರ್ ನೀವು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿಕೇಮ್ ಏನಾಗೈತಿ, ವಾಸ್ ಸ್ಟಡಿಂಗ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗೈತಿ, ದ್ಯಾಟ್ ಅನ್ನುವಂತ ಕಂಜಕ್ಷನ್ ಬಂದೈತಿ. ಹಾಗಾದ್ರೆ ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಈಗ ನಾವ್ ಏನ್ ಮಾಡೋಣ, 1 by 1 ನೋಡ್ತಾ ಹೋಗೋಣ. ನಾನು ನಿಮ್ಗ ಹೇಳ್ತಾ ಕೊಡ್ತೀನಿ, ಓಕೆನಾ? ಹಾಗೆ ಲೆಟ್ ಅಸ್ ಸ್ಟಾರ್ಟ್. ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡ್ಬೇಕಂದ್ರೆ ಏನೇನ್ ಚೇಂಜ್ ಆಗುದನ್ನ ನಾವು ಕಲಿಬೇಕು. ಇಲ್ಲದ ನೋಡ್ರಿ, ರಿಪೋರ್ಟಿಂಗ್ ವರ್ಬ್ ಏನ್ರಿ, ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟಿಂಗ್ ಸ್ಪೀಚ್ ಅಂತ ಬರ್ತದೆ. ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನಾನು ಸೆಂಟೆನ್ಸ್ ಕೊಟ್ಟಾಗ, ಡೋಂಟ್ ವರಿ ಅಬೌಟ್ ದಟ್. ರಿಪೋರ್ಟಿಂಗ್ ವರ್ಬ್ಗಳು ಚೇಂಜ್ ಆಗುತ್ತೆ, ಪ್ರನೌನ್ಗಳನ್ನ ಚೇಂಜ್ ಮಾಡ್ತಾ ಬರ್ತೇವೆ. ನಿಮ್ಗೆ ಗೊತ್ತೈತಿ ಪ್ರನೌನ್ಗಳಲ್ಲಿ, ಹೌದಾ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಹೌದಿಲ್ಲ? ಸಿಂಗ್ಲರ್ ಪ್ಲೂರಲ್ ಅಂತ ಬರ್ತಾವ, ಓಕೆನಾ? ಆ ಪ್ರನೌನ್ಗಳನ್ನ ಚೇಂಜ್ ಮಾಡ್ತಾ ಬರ್ತೇವಿ. ನೆಕ್ಸ್ಟ್ ನೋಡ್ರಿ, ಟೆನ್ಸಸ್ ಚೇಂಜ್ ಆಗುತ್ತೆ, ಹೌದಾ? ಟೆನ್ಸಸ್ಗಳು ಒನ್ ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ಚೇಂಜ್ ಆಗ್ತಾ ಬರ್ತಾವ. ನೆಕ್ಸ್ಟ್ ನೋಡ್ರಿ, ಒಂದಿಷ್ಟು ವರ್ಡ್ಸ್ ಬರ್ತಾವ, ಏನಪ್ಪಾ ಅಂದ್ರೆ ವರ್ಡ್ಸ್ ಡಿನೋಟಿಂಗ್ ಟೈಮ್ ಅಥವಾ ಪ್ಲೇಸ್ ಹೇಳುವಂಥದ್ದು, ಹೌದಾ? ಈಗ ಹಿಯರ್ ಇದ್ರೆ ದೇರ್ ಆಗುತ್ತೆ, ಟುಡೇ ಇದ್ರೆ ದ್ಯಾಟ್ ಡೇ ಅಂತ ಆಗುತ್ತೆ,
ಅವೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಏನಂತೇಳಿ, ಓಕೆನಾ. ಈಗ ಟೈಮ್ ಹೇಳುವಂಥದ್ದು ಮತ್ತು ಪ್ಲೇಸ್ ಹೇಳುವಂತ ಆ ವರ್ಡ್ಸ್ಗಳು ಏನಪ್ಪಾ ಅಂದ್ರೆ ಅವು ಕೂಡ ನಾವು ಚೇಂಜ್ ಮಾಡ್ತಾ ಬರ್ತೀವಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ. ಮತ್ತೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನು ಕೂಡ ಏನ್ ಮಾಡ್ತೇವೆ ನಾವು ಇಲ್ಲಿ ಚೇಂಜ್ ಮಾಡಬೇಕಾಗತ್ತೆ, ಹೌದಾ. ಇವೆಲ್ಲವೂ ಕೂಡ ನಾವಿಲ್ಲಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನಾವು ಚೇಂಜ್ ಮಾಡ್ಲೇಬೇಕು. ಹಾಗಾದ್ರೆ ನೀವು ಒಂದೊಂದಾಗಿ ನೋಡ್ತೋಗೋಣ. ಏನು ಸರ್ ರಿಪೋರ್ಟೆಡ್ ವರ್ಬ್ ಅಂದ್ರೇನು ನೋಡ್ರಿ, ಅಲ್ಲಿ ಬರಿತಾ ಬಂದಿನಿ. ರಿಪೋರ್ಟೆಡ್ ವರ್ಬ್ ಅಂದ್ರೆ ಈಗ ನೋಡ್ರಿ, ರಾಮ ಸೇ, ರಾಮ ಸೇಸ್, ರಾಮ ಸೇ ಟು someone person, ರಾಮ ಸೇಸ್ ಟು, ಹೌದಾ. ರಾಮ ಸೇಡ್, ರಾಮ ಸೇಡ್ ಟು, ನೋಡಿ ಇಷ್ಟೆಲ್ಲ ಬಳಸ್ತಾ ಬರ್ತೇವೆ ನಾವು. ಹಾಗಾದ್ರೆ ಸರ ಇಲ್ಲಿ ಸೇ ಇದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ, ಇಂಡೈರೆಕ್ಟ್ ಏನಾಗ್ತಾವ ಇಲ್ಲೆಲ್ಲ ಕೊಟ್ಟಿ ನೋಡಿ ನಾನು, ಹೌದಾ. ಈ ವರ್ಡ್ಸ್ ಗಳು ಬಂದಾಗ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ಇದನ್ನ ನಾವು ಬರಿಬೇಕಾಗುತ್ತೆ. ಏನ್ ಬರಿಬೇಕಾಗುತ್ತೆ ನೋಡ್ರಿ, ಸೇ ಇದ್ರೆ ಸೇನೆ ಆಗುತ್ತೆ, ಸೇಜ್ ಇದ್ರೆ ಸೇಜ್ ಆಗುತ್ತೆ. ಇವೆಲ್ಲ ಹೇಳ್ಕೊಡ್ತೀನಿ, ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಡ್ತೀನಿ, ಜಸ್ಟ್ ನೋಡ್ಕೊಡ್ರಿ ಯಾವ್ದನ್ನ ಏನಾಗುತ್ತೆ ಅಂತೇಳಿ, ಓಕೆನಾ. ಬಹಳ ಭಯ ಪಡಬೇಡ್ರಿ ಸರ್, ಹೆಂಗಿದು ಬಿಗ್ ಕಾನ್ಸೆಪ್ಟ್, ನಿಜವಾಗ್ಲೂ ಇದು ಬಿಗ್ ಕಾನ್ಸೆಪ್ಟೇ, ಬಟ್ ನಾವು ಅದನ್ನ ಕರೆಕ್ಟ್ ಆಗಿ ಕೂಲ್ ಆಗಿ ಕಲಿಬೇಕಷ್ಟೇ, ಹೌದಾ. ನೆಕ್ಸ್ಟ್ ಹೋಗೋಣ. ಸೇಜ್ ಟು ಇದ್ರೆ ಟೆಲ್ ಬರಿಬೇಕು, ಸಾರಿ ಸೇ ಟು ಇದ್ರೆ ಟೆಲ್ ಬರಿಬೇಕು, ಸೇಜ್ ಟು ಇದ್ರೆ ಟೆಲ್ಸ್ ಬರಿಬೇಕು, ಓಕೆನಾ. ನೆಕ್ಸ್ಟ್ ಸೇಡ್ ಇದ್ರೆ ಸೇಡ್, ಸೇಡ್ ಟು ಇದ್ರೆ ಅಂದ್ರೆ ಮುಂದೆ ರಿಸೀವರ್ ಇದ್ರೆ ಅದು ಟೋಲ್ಡ್ ಆಗುತ್ತೆ, ಓಕೆನಾ. ಇವನ್ ಸ್ವಲ್ಪ ಬಹಟ್ ಮಾಡ್ರಿ ಅಥವಾ ಬರೆದು ಪ್ರಾಕ್ಟೀಸ್ ಮಾಡ್ರಿ, ಏನ್ ದೊಡ್ಡದಲ್ಲ. ಸೇ ಇದ್ರೆ ಸೇನೆ, ಸೇಜ್ ಇದ್ರೆ ಸೇಜ್ ಆಗುತ್ತೆ, ಸೇ ಟು ಇದ್ರೆ ಟೆಲ್, ಸೇಜ್ ಟು ಇದ್ರೆ ಟೆಲ್ಸ್ ಆಗ್ಬೇಕು, ಇಷ್ಟೇ ಐತೆ, ಹೌದಿಲ್ಲ. ನೆಕ್ಸ್ಟ್ ನೋಡ್ರಿ, ಸೇಡ್ ಇದ್ರೆ ಸೇಡ, ಸೇಡ್ ಟು ಇದ್ರೆ ಟೋಲ್ಡ್ ಬರಿಬೇಕು, ಓಕೆನಾ. ಸೊ ದೀಸ್ ಆರ್ ದಿ ರಿಪೋರ್ಟಿಂಗ್ ವರ್ಬ್. ಅಂದ್ರೆ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ 2 ಪೋರ್ಷನ್ ಇರ್ತಾವ. ಈ ಕಡೆದು ರಿಪೋರ್ಟಿಂಗ್ ವರ್ಬ್ ಅಂತೀವಿ, ಕೊಟೆಡ್ ಮಾರ್ಕ್ ಅಲ್ಲಿ ಬರ್ದಿದ್ದನ್ನ ರಿಪೋರ್ಟಿಂಗ್ ಸ್ಪೀಚ್ ಅಂತ ಹೇಳ್ತಾ ಬರ್ತೇವೆ ನಾವು, ಓಕೆನಾ. ಹಾಗಾಗಿ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವಾಗ ಇವು ಏನ್ ಕೊಟ್ಟಾಗ ನಾವು ಏನ್ ಮಾಡ್ಬೇಕಂತ ನಾವು ಸ್ವಲ್ಪ ಇದನ್ನ ನೋಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಇಟ್ ಇಸ್ ಆಲ್ ಅಬೌಟ್ ರಿಪೋರ್ಟಿಂಗ್ ವರ್ಬ್ಸ್ ಅನ್ನ ಹೇಗೆ ಬಳಸಬೇಕು, ಡೈರೆಕ್ಟ್ ಇಂಡೈರೆಕ್ಟ್. ಓಕೆ, ಈಗ ನಾವು ಪ್ರನೌನ್ ಗಳನ್ನ ಮಾತಾಡ್ತಾ ಬರೋಣ, ಓಕೆನಾ. ಇದು ಸ್ವಲ್ಪ ನೀವು ಆಲ್ರೆಡಿ ಕಲ್ತಿರಿ. ನಾ ಟೆನ್ಸ್ ಹೇಳುವಾಗ ನಿಮಗೆ ಹೇಳಿದ್ದೆ, ಪ್ರನೌನ್ಸ್ ಅಲ್ಲಿ ನಾವು 3 ಭಾಗ ಮಾಡ್ತೇವೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್, ಪ್ಲೂರಲ್, ಹೌದಾ. ಯಾರು ಸರ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಗೊತ್ತಾ ನಿಮ್ಗೆ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಯ್ ಆದ್ರೆ ಪ್ಲೂರಲ್ ವಿ ಆಗುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಅಗೇನ್ ಮತ್ತೆ ಯು ಅಂದ್ರೆ ನೀನು, ನೀವು ಅಂತ ಹೇಳ್ತಾ ಬರ್ತೇವೆ ನಾವು, ಹೌದಾ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಹಿ, ಸಿ, ಇಟ್. ಹಾಗಾದ್ರೆ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಅಂತ ಆಗುತ್ತೆ, ಓಕೆನಾ. ಸೊ ಅವುಗಳು ಬಂದಾಗಲಿ ಚೇಂಜ್ ಆಗ್ತಾ ಬರ್ತಾವ. ಏನ್ ಸರ ಈಗ ನೋಡ್ರಿ, ಫಸ್ಟ್ ಪರ್ಸನ್ಸ್ ಇದ್ರೆ ಫಸ್ಟ್ ಪರ್ಸನ್ಸ್ ಅಂದ್ರೆ ಐ ಮತ್ತು ವಿ, ಹೌದಿಲ್ಲ. ಅದೇನಾಗುತ್ತೆ ನೋಡ್ರಿ, ಅಕಾರ್ಡಿಂಗ್ ಟು ನೋಡ್ರಿ, ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಆಫ್ ರಿಪೋರ್ಟಿಂಗ್ ವರ್ಬ್. ಅಂದ್ರ ಏನು ರಿಪೋರ್ಟಿಂಗ್ ವರ್ಬ್ ಅದವಲ್ಲ, ರಿಪೋರ್ಟಿಂಗ್ ವರ್ಬ್ ಮುಂದೆ ನೋಡ್ರಿ, ರಾಮ ಸೇ, ಹೌದಾ, ರಾಮ ಸೇಸ್, ಹೌದಾ, ರಾಮ ಸೇ, ರಾಮ ಸೇಸ್. ಇಲ್ಲಿ ಯಾರು ಹೇಳಕತ್ತಾರೆ, ಹೌದಾ, ಅವ್ರ ಮೇಲೆ ಅವು ಫಸ್ಟ್ ಪರ್ಸನ್ಸ್ ಗಳು ಚೇಂಜ್ ಆಗ್ತಾವ. ಹೇಗತ್ ನಿಮ್ಗೆ ಮುಂದೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ಜಸ್ಟ್ ಏನಿಲ್ಲ ನೋಡ್ಕೋತ, ಫಸ್ಟ್ ಪರ್ಸನ್ ಇದ್ರೆ ಇದೇನಾಗುತ್ತೆ, ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಆಫ್ ರಿಪೋರ್ಟಿಂಗ್ ವರ್ಬ್. ರಿಪೋರ್ಟಿಂಗ್ ವರ್ಬಿನ ಸಬ್ಜೆಕ್ಟ್ ಏನ್ ಕೊಟ್ಟಿರ್ತಾನಲ್ಲ ನಿಮ್ಗೆ ಗೊತ್ತೈತಿ, ಸಬ್ಜೆಕ್ಟ್ ಆಬ್ಜೆಕ್ಟ್, ಹೌದಿಲ್ಲ. ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾವ್ದು, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾವ್ದು. ಈಗ ನೋಡ್ರಿ, ಸೇಡ್ ಇದೆ. ಈಗ ಸಪೋಸ್ ರಾಮ ಸೇಡ್ ಟು ರವಿ ಅಂತಿದ್ರೆ ನೋಡ್ರಿ, ರಾಮ ಸೇಡ್ ಟು ರವಿ ಅಂದ್ರೆ ಇಲ್ಲಿ ರಾಮ ಏನಾಗುತ್ತೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ, ಇಲ್ಲಿ ರವಿ ಸೇಡ್ ಟು ರವಿ ಇದ್ರೆ ರವಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ. ಅಂದ್ರೆ ನೋಡ್ಕೋಬೇಕಲ್ಲಿ ಫಸ್ಟ್ ಪರ್ಸನ್ ಇದ್ರೆ ಈ ರಿಪೋರ್ಟೆಡ್ ವರ್ಬಿನ ಸಬ್ಜೆಕ್ಟ್ ಪ್ರಕಾರ ಇಲ್ಲಿ ಯಾರಾದ್ರೆ ಅದ್ರ ಪ್ರಕಾರ ನಾವು ಫಸ್ಟ್ ಪರ್ಸನ್ಸ್ ನ ಚೇಂಜ್ ಮಾಡ್ಬೇಕು. ಅದೇ ಏನಾದ್ರು ಸೆಕೆಂಡ್ ಪರ್ಸನ್ ಯಾರಾಗುತ್ತೆ ನೋಡ್ರಿ, ಸೆಕೆಂಡ್ ಪರ್ಸನ್ ಇವು ಮತ್ತು ಇವು ಬರ್ತದಲ್ಲ, ಹೌದಿಲ್ಲ, ಅವುಗಳು ಏನಾಗುತ್ತೆ ನೋಡ್ರಿ, ಅಕಾರ್ಡಿಂಗ್ ಟು ದಿ ಆಬ್ಜೆಕ್ಟ್, ಅಕಾರ್ಡಿಂಗ್ ಟು ದಿ ಆಬ್ಜೆಕ್ಟ್ ಆಫ್ ದಿ ರಿಪೋರ್ಟೆಡ್ ವರ್ಬ್. ಈ ಆಬ್ಜೆಕ್ಟ್ ಏನಿರ್ತಾವಲ್ಲ ಅದ್ರ ಪ್ರಕಾರ ನಾವು ಚೇಂಜ್ ಮಾಡ್ಬೇಕು. ಅಂದ್ರೆ ರಾಮ ಯಾರಿಗೆ ಹೇಳಕತ್ತಾನ, ಈಗ ನೋಡ್ರಿ, ರಾಮ ಸೇಡ್ ಟು ಮೀ ಇದ್ರೆ ಆಯ್ ಆಗುತ್ತೆ. ಅವು ಹೇಗತ್ತೆ ನಿಮಗಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅರ್ಥ ಆಗತ್ತ, ತಲೆ ಕೆಡಿಸೋಬಿಟ್ಟು, ಓಕೆನಾ. ಇದು ಸೆಕೆಂಡ್ ಪರ್ಸನ್ ಆಯ್ತು. ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್, ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಆಫ್ ರಿಪೋರ್ಟೆಡ್ ವರ್ಬ್. ಸರ್ ಥರ್ಡ್ ಪರ್ಸನ್ ನೋ ಚೇಂಜ್. ಹಿ, ಸಿ, ಇಟ್ ಕೊಟ್ಟಿದ್ರೆ, ದೇ ಕೊಟ್ಟಿದ್ರೆ ಆಸ್ ಇಟ್ ಇಸ್ ಹಾಗೆ ತಗೋಬೇಕು, ಅವು ಏನೂ ಚೇಂಜ್ ಆಗಲ್ಲ, ಹೌದಾ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಲ್ಲಿ ಹಿ, ಸಿನೇ ಬಳಸಿದ್ರೆ ಏನಾಗುತ್ತೆ, ಅವನ್ನ ನಾವು ಕಂಟಿನ್ಯೂ ಮಾಡ್ತಾ ಬರ್ತೀವಿ. ದೋಸ್ ಆರ್ ನೋ ಚೇಂಜ್, ಓಕೆನಾ. ಸೊ ಇಟ್ ಇಸ್ ಆಲ್ ಅಬೌಟ್ ರಿಪೋರ್ಟೆಡ್ ವರ್ಬ್. ಆಮೇಲೆ ಪ್ರನೌನ್ಸ್ ಅಲ್ಲಿ ನಾವು ಏನ್ ಚೇಂಜ್ ಆಗುತ್ತಾ ನೋಡ್ತಾ ಬಂದೇವಿ. ಈಗ ನಾವು ನೆಕ್ಸ್ಟ್ ನೋಡ್ತೋಗೋಣ ದ ಬಿಗ್ಗೆಸ್ಟ್ ಕಾನ್ಸೆಪ್ಟ್, ಟೆನ್ಸಸ್ ಆರ್ ಗೋಯಿಂಗ್ ಟು ಚೇಂಜ್. ಏನ್ರಿ ಟೆನ್ಸಸ್, ಹೌ ಟು ಚೇಂಜ್ ಒನ್ ಟೆನ್ಸ್ ಟು ಅನದರ್ ಟೆನ್ಸ್, ಡೈರೆಕ್ಟ್ ಟು ಇಂಡೈರೆಕ್ಟ್.
ಓಕೆ, ಇವಾಗ ನಾವು ಟೆನ್ಸಸ್ ಹೆಂಗ್ ಚೇಂಜ್ ಆಗ್ತಾ ನೋಡ್ತಾ ಹೋಗೋಣ. ಓಕೆನಾ, ಟೆನ್ಸಸ್ ನಾವು ಹೇಗೆ ಚೇಂಜ್ ಮಾಡಬೇಕು, ಡೈರೆಕ್ಟ್ ಟು ಇಂಡೈರೆಕ್ಟ್. ಓಕೆ, ಸೊ ನೋಡಿ ದಿಸ್ ಸೈಡ್ ನಾನು ಟೆನ್ಸ್ ಬರ್ದೀನಿ. ಡೈರೆಕ್ಟ್ ಅಲ್ಲಿ ಕೊಟ್ಟಂತ ಟೆನ್ಸ್ಗಳು ಇಂಡೈರೆಕ್ಟ್ ಅಲ್ಲಿ ಯಾವ ಟೆನ್ಸ್ಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದು. ಹಾಗಾದ್ರೆ ನೋಡ್ತಾ ಹೋಗೋಣ. ನೋಡಿ ಬಹಳ ಸಿಂಪಲ್ ಐತಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೊಟ್ಟಿದ್ರೆ ಡೈರೆಕ್ಟ್ ಅಲ್ಲಿ ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಓಕೆನಾ ಸರ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ಟಿದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕೊಟ್ಟಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಸರ್, ಸಿಂಪಲ್ ಪಾಸ್ಟ್ ಕೊಟ್ಟಿದ್ರೆ, ಈಗ ಸ್ವಲ್ಪ ಸ್ಟಾಪ್ ಮಾಡ್ತೀನಿ ನೋಡ್ರಿ. ಈಗ ನೀವೆಲ್ಲ ಗಮನಿಸಬಹುದು, ಆಲ್ ಪ್ರೆಸೆಂಟ್ಸ್ ಬಿಕೇಮ್ ಏನಾಗ್ಯಾವ, ಆಲ್ ಪಾಸ್ಟ್ ಆಗ್ಯಾವ ನೋಡ್ರಿ. ಹೌದಿಲ್ಲ? ಅಂದ್ರೆ ಈಗ ಸಿಂಪಲ್ ಪ್ರೆಸೆಂಟ್ ಕೊಟ್ರೆ ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಕೊಟ್ರೆ ಪಾಸ್ಟ್ ಕಂಟಿನ್ಯೂಸ್. ಅಂದ್ರೆ ಆಲ್ ಪ್ರೆಸೆಂಟ್ಸ್ ಬಿಕೇಮ್ ಆಲ್ ಫಾಸ್ಟ್ ಆಯ್ತು. ಓಕೆನಾ, ಆಲ್ ಫಾಸ್ಟ್ ಟೆನ್ಸ್ ಅಲ್ಲಿ ಕನೆಕ್ಟ್ ಮಾಡಿದೆ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ್ದು ಕೊಟ್ಟಿರ್ತಾನೆ ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಮಾಡ್ಬೇಕು. ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ರೆ ಪಾಸ್ಟ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕು. ಅಂದ್ರೆ ಆಲ್ ಪ್ರೆಸೆಂಟ್ ಬಿಕೇಮ್ ಆಲ್ ಫಾಸ್ಟ್ ಐತಿ. ಬಹಳ ಈಸಿ ಐತಿ. ಈಗ ಐತಿ ನೋಡ್ರಿ ಡೇಂಜರಸ್. ಏನ್ ನೋಡ್ರಿ ಸರ್, ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಟ್ಟಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು. ಯಾವ್ದ್ರಿ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ. ಸರ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಈಗ ನೆಕ್ಸ್ಟ್ ನೋಡ್ತೋಗೋಣ. ಸರ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕೊಟ್ಟಿದ್ರೆ ನೋ ಚೇಂಜ್. ಮತ್ತು ನಾವು ನೋ ಚೇಂಜ್ ಹಂಗಂತಲ್ಲ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಅನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ಬರೀಬೇಕು. ಅದಕ್ಕೆ ಅದನ್ನ ನೋ ಚೇಂಜ್ ಅಂತ ಬರ್ದೀನಿ. ನೆಕ್ಸ್ಟ್ ಹೋಗೋಣ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದು ಕೂಡ ಏನು ಚೇಂಜ್ ಆಗಲ್ಲ. ಇಟ್ ಈಸ್ ಆಲ್ಸೋ ಇಂಡೈರೆಕ್ಟ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲೇ ಬರಿತೇವೆ. ಸರ್, ವಾಟ್ ಅಬೌಟ್ ಫ್ಯೂಚರ್ ಟೆನ್ಸ್? ನೋಡ್ರಿ, ಫ್ಯೂಚರ್ ಅದಕ್ಕೆ ಹೇಳಕತ್ತೀನಿ ನಿಮಗೆ. ಇಲ್ಲಿ ಫ್ಯೂಚರ್ ಅಲ್ಲಿ ಜಸ್ಟ್ ಎರಡೇ ವರ್ಡ್ ಚೇಂಜ್ ಆಗ್ತಾವ, ಎರಡು ಶಬ್ದಗಳು. ಏನ್ ಸರ್? ನೋಡ್ರಿ, ನಾವು ಫ್ಯೂಚರ್ ಅಲ್ಲಿ ವಿಲ್ ಬಳಸ್ತೇವೆ ಮತ್ತು ಶಾಲ್ ಬಳಸ್ತೇವಲ್ಲ, ವಿಲ್ ಮತ್ತು ಶಾಲ್ ಬಳಸ್ತಾ ಬರ್ತೇವೆ. ಹಾಗಾದ್ರೆ ವಿಲ್ ಅನ್ನ ವುಡ್ ಮಾಡ್ರಿ, ಶಾಲ್ ಅನ್ನ ಶುಡ್ ಮಾಡ್ರಿ. ಓಕೆನಾ, ಇವೆರಡು ಅಷ್ಟೇ ಫ್ಯೂಚರ್ ಅಲ್ಲಿ. ಈಗ ನೋಡ್ರಿ, ಐ ವಿಲ್, ಹೌದಾ, ಐ ವಿಲ್ ರೈಟ್ ಆ ಲೆಟರ್ ಅಂತಿದ್ರೆ ಏನಾಗಬೇಕು ಅದನ್ನ ಈಗ ಐ ವುಡ್ ಆಗ್ಬೇಕು, ಐ ವುಡ್ ರೈಟ್ ಅ ಲೆಟರ್ ಅಂತೇಳಿ. ಓಕೆನಾ, ಹೀಗಾಗುತ್ತೆ. ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ, ಅಲ್ಲಿ ಗೊತ್ತಾಗ್ತಾ ಬಟ್. ಓಕೆನಾ, ವಿಲ್ ಬಿಕೇಮ್ ವುಡ್ ಮಾಡ್ರಿ, ಶಾಲ್ ಬಿಕೇಮ್ ಶುಡ್ ಮಾಡ್ರಿ. ಸರ್, ಕ್ಯಾನ್ ಕೊಟ್ಟಿದ್ರೆ ಕುಡ್ ಮಾಡ್ರಿ, ಮೇ ಕೊಟ್ರೆ ಮೈಟ್ ಮಾಡ್ರಿ, ಮಸ್ಟ್ ಇದ್ರೆ ಹ್ಯಾಡ್ ಟು ಮಾಡ್ರಿ, ಮಸ್ಟ್ ಇದ್ರೆ ಹ್ಯಾಡ್ ಟು ಮಾಡ್ರಿ. ಸರಿ ಸರ್, ನೀವೆಲ್ಲ ಹೇಳಿದ್ರಿ ಇವು ಕೊಟ್ಟಾಗ ಇವು ಮಾಡ್ರಿ ಅಂತೇಳಿ. ಸರ್, ಇವ ಕೊಟ್ಟಿದ್ರೆ ಏನ್ ಮಾಡನ್ರಿ? ಏನು ಮಾಡಕ್ ಹೋಗ್ಬಿಡ್ರಿ, ನೋ ಚೇಂಜ್, ಯಾಸ್ ಇಟ್ ಇಸ್ ಹಾಗೆ ತಗೊಳ್ರಿ. ಕುಡ್ ಇದ್ರ ಕುಡ್, ಮೈಟ್ ಇದ್ರೆ ಮೈಟ್, ವುಡ್ ಇದ್ರೆ ವುಡ್, ಶುಡ್ ಇದ್ರೆ ಶುಡ್, ಹ್ಯಾಡ್ ಟು ಇದ್ರೆ ಹ್ಯಾಡ್ ಟು. ಅವನ್ನೇ ಡೈರೆಕ್ಟ್ ಆಗಿ ಬಳಸಬೇಕು. ಒಂದ್ ವೇಳೆ ಅವನ್ನೇ ಡೈರೆಕ್ಟ್ಲಿ ಕೊಟ್ಟಿದ್ರೆ ಇಂಡೈರೆಕ್ಟ್ಲಿ ಕೂಡ ಅವುಗಳೇ ಬರುತ್ತವ. ಓಕೆನಾ, ಸೊ ಇಟ್ ಇಸ್ ಆಲ್ ಅಬೌಟ್ ದೀಸ್ ಮಾಡಲ್ ವರ್ಬ್ಸ್ ಅಂಡ್ ದೀಸ್ ಟೆನ್ಸಸ್, ಹೌ ಟು ಚೇಂಜ್ ಡೈರೆಕ್ಟ್ ಟು ಇಂಡೈರೆಕ್ಟ್. ಹೌದಾ, ಯಾವ ಟೆನ್ಸ್ ಇಂದ ಯಾವ ಟೆನ್ಸ್ಗೆ ಚೇಂಜ್ ಮಾಡ್ಬೇಕಂತ ನಿಮಗೆ ನಾನು ಈ ಒಂದು ಇದರಲ್ಲಿ ಹೇಳ್ಕೊಡ್ತಾ ಬಂದೆ. ಓಕೆನಾ, ಇವೆಲ್ಲ ಗೊತ್ತಾಗ್ಬೇಕಂದ್ರ ನಾವೇನಪ್ಪ ಅಂದ್ರೆ 1 by 1 ಸೆಂಟೆನ್ಸ್ ಅನ್ನ ತಗೊಂಡು ನಾವು ಚೇಂಜ್ ಮಾಡಿದಾಗ ಈಗ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಬರ್ತೈತಿ. ಓಕೆನಾ, ಹಾಗಾದ್ರೆ ನಾವು ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಈಗ ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ನಾವು ಚೇಂಜ್ ಮಾಡ್ತಾ ಹೋಗೋಣ. ಅವಾಗ ನಮಗೆ ಕರೆಕ್ಟ್ ಆಗಿ ಟೆನ್ಸ್ ಅಲ್ಲಿ ಹೇಗೆ ಚೇಂಜ್ ಮಾಡ್ಬೇಕಂತ ಗೊತ್ತಾಗ್ತಾ ಬರ್ತೈತಿ. ಓಕೆ ನೋಡ್ರಿ, ಇವಾಗ ನಾನು ನಿಮ್ ಮುಂದ್ಗಡೆನ ಒಂದು ಸೆಂಟೆನ್ಸ್ ಅನ್ನ ತಗೊಂಡಿನಿ. ಅದನ್ನ ನಾನು ಟೆನ್ಸ್ ಇಂದ ಟೆನ್ಸ್ಗೆ ಚೇಂಜ್ ಮಾಡಿ ಡೈರೆಕ್ಟ್ ಟು ಇಂಡೈರೆಕ್ಟ್ ಹೇಗಾಗತ್ತಂತ ಮಾಡಿಕೊಡ್ತೀನಿ ನೋಡ್ರಿ. ನೀವು ಇದನ್ನ ಕರೆಕ್ಟ್ ಆಗಿ ಗಮನಿಸಬೇಕಾ? ನೀವು ಇದನ್ನ ಕರೆಕ್ಟ್ ಆಗಿ ಗಮನಿಸ್ಲಿಕ್ಕಪ್ಪ ಅರ್ಥ ಆಗೋದಿಲ್ಲ. ಓಕೆನಾ, ಹಾಗಾದ್ರೆ ನೋಡ್ತಗೋಣ. ನೋಡ್ರಿ, ಈಗ ನಾನಿಲ್ಲಿ ಡಿ ಎಸ್ ಅಂತ ಬರ್ತೀನಿ, ಅದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಮಾಡ್ಕೊಡ್ರಿ. ಈಗ ನಾನಿಲ್ಲಿ ಐ ಎಸ್ ಅಂತ ಮಾಡ್ತೀನಿ, ಇಂಡೈರೆಕ್ಟ್ ಸ್ಪೀಚ್ ಅಂತ ಅರ್ಥ. ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್. ಓಕೆನಾ, ಹಾಗಾದ್ರೆ ನೋಡ್ರಿ, ಇದೊಂದು ಸೆಂಟೆನ್ಸ್ ಐತಿ. ರಾಮ್ said to ಶ್ಯಾಮ್ ಅಂತಿದೆ. ಏನಂತೇಳಿ? ಐ ಪ್ಲೇ ಕ್ರಿಕೆಟ್, ಐ ಪ್ಲೇ ಕ್ರಿಕೆಟ್ ಅಂತ ಆಗುತ್ತೆ. ಈಗ ನೋಡ್ರಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸೆಂಟೆನ್ಸ್ ಹೇಗ್ ಮಾಡ್ಬೇಕು. ಈಗ ರಾಮ್ ಸೆಡ್ ಟು ಶ್ಯಾಮ, ಇದು ರಿಪೋರ್ಟೆಡ್ ವರ್ಬ್ ನೋಡ್ರಿ. ಹೌದಾ, ರಾಮ್ ಸೆಡ್ ಟು ಶ್ಯಾಮ್, ಇಟ್ ಈಸ್ ರಿಪೋರ್ಟೆಡ್ ವರ್ಬ್. ಡಬಲ್ ಇನ್ವರ್ಟೆಡ್ ಕಾಮದ ಇರುವಂತದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೇವೆ. ಐ ಪ್ಲೇ
ಕ್ರಿಕೆಟ್ ಅಂತ ಇದೆ. ಓಕೆನಾ? ಸೊ ಈಗ ನಾವು ರಿಪೋರ್ಟೆಡ್ ವರ್ಬ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಹೇಗೆ ನಾವು ಕನ್ವರ್ಟ್ ಮಾಡೋಣ ಅಂತ ನೋಡ್ತೋಗೋಣ. ಹೀಗಾದ್ರೆ ಈಗ ನಾವು ಬರ್ಕೋ ತಗೋಣ ಇಂಡೆಡ್ ಸ್ಪೀಚ್ ಅಲ್ಲಿ ನೋಡ್ರಿ ರಾಮ್ ರಾಮ್. ಈಗ ನೋಡ್ರಿ ನಿಮ್ಗೆ ಹೇಳಿದ್ದೆ ಸರ ಸೈಡ್ ಟು ಇದ್ರೆ ಏನ್ ತಗೋಬೇಕಂತ ಹೇಳಿದ್ ನೋಡ್ರಿ ನಿಮಗ ರಿಪೋರ್ಟೆಡ್ ವರ್ಬ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ ನಾನು. ಹೌದಾ? ಸೈಡ್ ಟು ಇದ್ರೆ ಟೋಲ್ಡ್ ತಗೋಬೇಕಾಗತ್ತೆ. ಹೌದಾ? ಹಾಗಾದ್ರೆ ರಾಮ್ ಟೋಲ್ಡ್ ಯಾರಿಗೆ? ಶ್ಯಾಮ್. ಓಕೆನಾ? ರಾಮ ಟೋಲ್ಡ್ ಶ್ಯಾಮ್. ಈಗ ನೋಡ್ರಿ ಇಲ್ಲಿ ಈ ರಿಪೋರ್ಟೆಡ್ ವರ್ಬ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಜಾಯಿಂಟ್ ಮಾಡ್ಬೇಕಾದ್ರೆ ನಮಗ ದ್ಯಾಟ್ ಎನ್ನುವಂತ ಕಂಜಕ್ಷನ್ ಬೇಕಾಗುತ್ತೆ. ದ್ಯಾಟ್ ಅಂತ ಬಳಸ್ತೇವಿ. ಎಲ್ಲ ಕಡೆ ದ್ಯಾಟ್ ಬಳಸಲ್ಲ. ಅಸರ್ಟಿವ್ ಸೆಂಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್ ಅನ್ನು ದ್ಯಾಟ್ ಅನ್ನ ಬಳಸ್ತೇವಿ. ನೆಕ್ಸ್ಟ್ ನೋಡ್ರಿ ಆ ಕಡೆ ಈಗ ನೀವು ಇಂಟ್ರಾಗೇಟಿವ್ ಮಾಡುವಾಗ WH ವರ್ಡ್ ಬಂದ್ರ WH ವರ್ಡ್ ಬಳಸಬೇಕು. SR ನೋಟಿವ್ ಸೆಂಟೆನ್ಸ್ ಇದ್ರೆ ಇಫ್ ಆರ್ ವೆದರ್ ಬಳಸಬೇಕು. ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ ಟು ಅಂತ ಬಳಸ್ತೇವೆ. ಹೌದಾ? ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಇದ್ರೆ ಅಗೇನ್ ಮತ್ತೆ ದ್ಯಾಟ್ ಬಳಸ್ತೇವೆ. ಈಗ ಅದು ಚೇಂಜ್ ಆಗ್ತಾ ಬರ್ತೈತಿ. ನಿಮಗೆ ಅಪ್ಕಮಿಂಗ್ ಕ್ಲಾಸಸ್ ನಾನು ಎಲ್ಲಾ ಟೈಪ್ ಆಫ್ ಸೆಂಟೆನ್ಸ್ ನಿಮಗೆ ಹೇಗೆ ಚೇಂಜ್ ಆಗುತ್ತೆ ಹೇಳ್ಕೊಡ್ತೀನಿ. ಈಗ ಜಸ್ಟ್ ನೀವು ಯಾವ ಟೆನ್ಸ್ ಇಂದ ಯಾವ ಟೆನ್ಸ್ಗೆ ಹೇಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ದ್ಯಾಟ್ ಯಾಕೆ ಬತ್ ನಿಮ್ಗೆ ಗೊತ್ತಾಯ್ತು. ಅಸರ್ಟಿವ್ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಏನ್ ಮಾಡ್ತೇವೆ ಸಿಂಪಲ್ ಸೆಂಟೆನ್ಸ್ ಇದ್ರೆ ದ್ಯಾಟ್ ಅನ್ನ ನಾವು ಬಳಸ್ತಾ ಬರ್ತೇವೆ. ಓಕೆ, ಈಗ ನೋಡ್ರಿ ಆಯನ್ನ ಏನ್ ಮಾಡ್ಬೇಕು ಸರ್ ಹೇಳಕತ್ತಾರ ನೋಡ್ರಿ. ರಾಮ ಯಾರಿಗೆ ಹೇಳಕತ್ತಾನ? ಶ್ಯಾಮಿಗೆ ಹೇಳಕತ್ತಾನ. ಹೌದಿಲ್ಲ? ಏನಂತೇಳಿ ಐ ಪ್ಲೇ ಕ್ರಿಕೆಟ್. ಆ ಏನ್ರಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ನಿಮಗೆ ಹೇಳಿದ್ದೆ ನೆನಪೈತೇನ್ರಿ? ನೆನಪೈತಾ? ಏನ್ ಹೇಳಿದ್ದೆ ಪ್ರನೌನ್ಗಳು ಹೇಗೆ ಚೇಂಜ್ ಆಗ್ತಾವ ಅಂತೇಳಿ. ಫಸ್ಟ್ ಪರ್ಸನ್ ಪ್ರನೌನ್ ಇದ್ರೆ ಡಿಪೆಂಡ್ ಅಪಾನ್ ರಿಪೋರ್ಟೆಡ್ ವರ್ಬ್ ಅಲ್ಲಿ ಕೊಟ್ಟಂತ ಸಬ್ಜೆಕ್ಟ್ ಮೇಲೆ ಏನಾಗುತ್ತೆ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ಟಿದೆ. ನೆನಪಿದೆನಾ? ಈಗ ನೋಡ್ರಿ ರಾಮ್ ಇಲ್ಲಿ ಸಬ್ಜೆಕ್ಟ್, ಇದು ಶ್ಯಾಮ್ ನಮಗ್ ಆಬ್ಜೆಕ್ಟ್ ಆಗುತ್ತೆ. ಹೌದಿಲ್ಲ? ಹಾಗಾದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಇಲ್ಲಿ ಕೊಟ್ಟಂತ ಪ್ರನೌನ್ಗಳನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇರುವಂತ ಪ್ರನೌನ್ಗಳನ್ನ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ವಿಡಿಯೋ ಬ್ಯಾಕ್ ಬನ್ರಿ ಗೊತ್ತಾಗುತ್ತೆ. ಫಸ್ಟ್ ಪರ್ಸನ್ಸ್ ಡಿಪೆಂಡ್ ಅಪಾನ್ ವಿ ಆರ್ ಗೋಯಿಂಗ್ ಟು ಚೇಂಜ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಆಫ್ ದಿ ರಿಪೋರ್ಟೆಡ್ ವರ್ಬ್ ಅಂತ ಹೇಳಿ ನಿಮಗ. ಹೌದಾ? ಈಗ ಅದರ ಮುಸಲಿ ಅಪ್ಲೈ ಆಗ್ತಾ ಇದೆ. ಹೌದಾ? ಇದು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ಯಾರದ್ರ ರಾಮ್ ಅದನ್ನ ಏನ್ ಮಾಡ್ತೇವೆ ಐ ಬಿಕೇಮ್ ಹಿ ಮಾಡ್ಬೇಕು. ಸಪೋಸ್ ಸೀತಾ ಇದ್ರೆ ಏನಾಗ್ತಿತ್ತು ಸಿ ಆಗ್ತಿತ್ತು. ಹೌದಾ? ಇಲ್ಲಿ ಯಾರು ಕೊಟ್ಟರ ಸಬ್ಜೆಕ್ಟ್ ಅದ್ರ ಮೇಲೆ ಆ ಪ್ರನೌನ್ಗಳನ್ನ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕಾಗಿದೆ. ಓಕೆನಾ? ಹಾಗಾದ್ರೆ ರಾಮ್ ಐತಿ, ಹಾಗಾಗಿ ಹಿ ತಗೊಂಡೇವಿ. ಈಗ ನೆಕ್ಸ್ಟ್ ನೋಡ್ರಿ ಹೇಳಿದ್ದೆ ನಿಮ್ಗ ಸೆಂಟೆನ್ಸ್ ನೋಡಿ ಏನೈತಿ ಐ ಪ್ಲೇ ಕ್ರಿಕೆಟ್ ಐತಿ. ಐ ಪ್ಲೇ ಕ್ರಿಕೆಟ್. ಹಾಗಾದ್ರೆ ಸೆಂಟೆನ್ಸ್ ಯಾವ್ದೈತಿ ಸಿಂಪಲ್. ಯಾವ್ದ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗ್ಬೇಕ್ರಿ ಯಾವ್ದಾಗಬೇಕು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ನಾವು ಕನ್ವರ್ಟ್ ಮಾಡ್ಬೇಕು. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ಹಾಗಾದ್ರೆ ಈ ಕೊಟ್ಟಂತ ವಾಕ್ಯನ ಏನು ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡೋಣ. ಹಾಗಾದ್ರೆ ಹಿ ಏನಾಗಬೇಕು ಹಿ ಪ್ಲೇಡ್ ಆಗ್ಬೇಕು. ಹೌದಾ? ಹಿ ಪ್ಲೇಡ್ ಕ್ರಿಕೆಟ್ ಅಂತ ಆಯ್ತು. ಓಕೆನಾ? ಫುಲ್ ಸ್ಟಾಪ್. ಇಷ್ಟ ಐತಿ ನೋಡಿ. ನೀವಿಷ್ಟು ಕರೆಕ್ಟ್ ಆಗಿ ನೀವು ಚೇಂಜ್ ಮಾಡೋದು ಕಲ್ತ್ರೆ ಆಟೋಮೆಟಿಕ್ಲಿ ಬರುತ್ತೆ. ಹೌದಾ? ಹಾಗಾದ್ರೆ ಈಗ ನಿಮ್ ಮುಂದೆ ಏನಪ್ಪಾ ಅಂದ್ರೆ ಈ ಒಂದು ವಾಕ್ಯವನ್ನ ಸಿಂಪಲ್ ಪ್ರೆಸೆಂಟ್ ಇಂದ ಏನ್ ಮಾಡೋಣ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ DS ಮಾಡ್ತಾ ಹೋಗೋಣ. ಓಕೆನಾ? ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ ನೋಡ್ರಿ ರಾಮ್ ಸೈಡ್ ಯಾರಿಗೆ ರಾಮ್ ಸೈಡ್ ಟು ಶ್ಯಾಮ್ ಇದೆ. ರಾಮ್ ಸೈಡ್ ಟು ಶ್ಯಾಮ್ ಏನಂತೇಳಿ ಈಗ ಏನಾಗುತ್ತೆ ಸೆಂಟೆನ್ಸ್ ನೋಡ್ರಿ ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕು. ಹಾಗಾದ್ರೆ ಐ ಎಮ್ ಹೌದಾ ಐ ಎಮ್ ಪ್ಲೇಯಿಂಗ್ ಏನಾಗಬೇಕು ಐ ಎಮ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆನಾ ಸರ್? ಸೆಂಟೆನ್ಸ್ ಹೀಗಿದ್ರೆ ಏನ್ ಮಾಡ್ಬೇಕು ಬಹಳ ಸಿಂಪಲ್. ಏನ್ ಮಾಡ್ಬೇಕು ಹಾಗಾದ್ರೆ IS ಏನಾಗುತ್ತೆ ರಾಮ್. ಹೌದಾ? ರಾಮ್ ಏನಾಗಬೇಕು ಸಾರಿ ರಾಮ್ ಟೋಲ್ಡ್, ಯಾಕಂದ್ರ ಸೆಡ್ ಟು ಐತ್. ಹೌದಾ? ರಾಮ್ ಟೋಲ್ಡ್ ಶ್ಯಾಮ್ ದ್ಯಾಟ್ ಬರ್ಲೇಬೇಕು ಕಂಜಕ್ಷನ್. ಹೌದಿಲ್ಲ? ರಿಪೋರ್ಟೆಡ್ ವರ್ಬ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಜಾಯಿಂಟ್ ಮಾಡ್ಬೇಕಾರೆ ದ್ಯಾಟ್ ಬರ್ಲೇಬೇಕು. ಹಾಗಾದ್ರೆ ರಾಮ್ ಟೋಲ್ಡ್ ಶ್ಯಾಮ್ ದ್ಯಾಟ್ ಐ ಬಿಕೇಮ್ ಹಿ ಆಗ್ಬೇಕು. ಯಾಕಂದ್ರ ರಾಮ್ ಅದನ್ನ ಹೇಳಿಕೊಟ್ಟಿ ನಿಮಗೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ. ಹೌದಾ? ಹಿ ಏನಾಗಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿಕೇಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ಬೇಕಾದ್ರೆ ಹಿ ವಾಸ್. ಹೌದಾ? ಹಿ ವಾಸ್ ಪ್ಲೇಯಿಂಗ್. ಹೌದಾ? ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಹೌದಾ? ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಯ್ತು. ಹಾಗಾದ್ರೆ ಸರ ನೆಕ್ಸ್ಟ್ ಮತ್ ಮಾಡ್ತೋಗೋಣ. ಏನ್ ಮಾಡ ನೋಡ್ರಿ ಇದೇ ವಾಕ್ಯವನ್ನ ಏನ್ ಮಾಡೋಣ ನಾವು ಅದಕ್ಕೆ
ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ DS ಈಗ ನೋಡ್ರಿ ನಾ ಮುಂದಿನ ಬರಕ್ ಹೋಗಲ್ಲ, ಯಾಕಂದ್ರೆ ಇದೇನು ಚೇಂಜ್ ಆಗಲ್ಲ. ರಾಮ್ ಸೆಡ್ ಟು ಏನಾಗುತ್ತೆ ಶ್ಯಾಮ್, ಹೌದಾ? ರಾಮ್ ಸೆಡ್ ಟು ಶ್ಯಾಮ್ ಅಂತ ಬರ್ದೇವಿ. ನೆಕ್ಸ್ಟ್ ನೋಡ್ತೋಗೋಣ ಏನಾಗಬೇಕು ಇಲ್ಲಿ, ಇದು ಚೇಂಜ್ ಆಗುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಬೇಕು. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಐ ಹ್ಯಾವ್, ಹೌದಾ? ಐ ಹ್ಯಾವ್ ಪ್ಲೇಡ್, ಹೌದಾ? ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಆಗುತ್ತೆ. ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಆಗುತ್ತೆ. ಸರ್ ಸೆಂಟೆನ್ಸ್ ಈ ಕೊಟ್ರೆ ಹೇಗೆ ಮಾಡೋದು? ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಆಗುತ್ತೆ. ಸರ್ ಸೆಂಟೆನ್ಸ್ ಈ ಕೊಟ್ರೆ ಹೇಗೆ ಮಾಡೋದು ನೋಡ್ತೋಗೋಣ. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ಏನ್ ಮಾಡ್ಬೇಕು, ಅದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ನಾವು ಕನ್ವರ್ಟ್ ಮಾಡ್ಬೇಕಾಗತ್ತಾ. ಹಾಗಾದ್ರೆ ಸದ್ಯಕ್ಕೆ ಮಾಡೋಣ ಅದನ್ನು IS ಮಾಡ್ತಾ ಹೋಗೋಣ, ಹೌದಾ? ಏನಾಗುತ್ತೆ ನೋಡ್ರಿ, ರಾಮ್ ಬರ್ಕೋತೇವಿ. ರಾಮ್ ಏನಾಗಬೇಕು, ರಾಮ್ ನೋಡ್ರಿ, ರಾಮ್ ಸೆಡ್ ಟು ಶ್ಯಾಮ್ ಐತೆ. ಹಾಗಾದ್ರೆ ರಾಮ್ ಟೋಲ್ಡ್ ಆಗ್ಬೇಕು, ಹೌದಲ್ಲ? ರಾಮ್ ಟೋಲ್ಡ್. ನಿಮ್ಗೆ ಕನ್ಫ್ಯೂಸ್ ಆಗ್ತದನ? ಆಯ್ತು, ಪೂರ್ತಿನೇ ಬರಿತೀನಿ ನೋಡ್ರಿ, ನನಗೆ ಟೈಮ್ ಪರವಾಗಿಲ್ಲ, ಲೇಟ್ ಆದ್ರು ನೋಡ್ರಿ. ಏನೈತಿ ಇಲ್ಲಿ, ರಾಮ್, ಹೌದಾ? ರಾಮ್ ಸೆಡ್ ಟು ಏನೈತ್ರಿ ಶ್ಯಾಮ್ ಇತ್ತು, ಹೌದಾ? ರಾಮ್ ಸೆಡ್ ಟು ಶ್ಯಾಮ್ ಇತ್ತು. ಈಗ ಮಾಡ್ತಾ ಹೋಗೋಣ. ಹಾಗಾದ್ರೆ ರಾಮ್ 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 ಟೋಲ್ಡ್, ರಾಮ್ ಟೋಲ್ಡ್ ಟು ಯಾರಿಗೆ, ಶ್ಯಾಮ್, ಹೌದಾ? ರಾಮ್ ಟೋಲ್ಡ್ ಟು ಶ್ಯಾಮ್, ಶ್ಯಾಮ ಅಥವಾ ಶ್ಯಾಮ್, ಹೌದಾ? ಈಗ ನೋಡ್ರಿ ದ್ಯಾಟ್ ಬರ್ಲೇಬೇಕು, ಮಸ್ಟ್ ಅಂಡ್ ಶುಡ್, ಯಾಕಂದ್ರೆ ಕಂಜಕ್ಷನ್ ನಾವು ದ್ಯಾಟ್ ತಗೋತೇವಿ. ಈಗ ಸೆಂಟೆನ್ಸ್ ಐ ಬಿಕೇಮ್ ಹಿ ಯಾಕೈತಿ ನಿಮ್ಗೆ ಹೇಳಿಕೊಟ್ಟಿನ ನಾನು ಪ್ರೀವಿಯಸ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕು. ಅದ್ರ ಏನಾಗುತ್ತೆ ನೋಡ್ತೋಗೋಣ ನೋಡ್ರಿ, ಹಿ ಹ್ಯಾಡ್, ಹೌದಾ? ಹಿ ಹ್ಯಾಡ್ ಪ್ಲೇಡ್, ಹಿ ಹ್ಯಾಡ್ ಪ್ಲೇಡ್ ಏನಾಗುತ್ತೆ ಕ್ರಿಕೆಟ್ ಅಂತ ಆಗುತ್ತೆ. ಹಿ ಹ್ಯಾಡ್ ಪ್ಲೇಡ್ ಕ್ರಿಕೆಟ್, ಹೌದಾ? ಹಾಗಾದ್ರೆ ಮತ್ತೆ ನೋಡ್ರಿ, ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಕಲೀರಿ, ನಾನು ಪೂರ್ತಿ ಬರಿತಾ ಹೋಗ್ತೀನಿ, ಓಕೆನಾ? ನೆಕ್ಸ್ಟ್ ಹೋಗೋಣ DS ಸೆಂಟೆನ್ಸ್. ಎಲ್ಲಿ ಮಾಡೋಣ ಸದ್ಯಕ್ಕೆ? ನೆಕ್ಸ್ಟ್ ರಿಮೈನಿಂಗ್ ಯಾವ್ದ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ನೋಡ್ರಿ, ರಾಮ್ ರಾಮ್ ಸೆಡ್, ರಾಮ್ ಸೆಡ್ ಯಾರಿಗೆ, ರಾಮ್ ಸೆಡ್ ಟು ಶ್ಯಾಮ್, ಶ್ಯಾಮ್ ಏನಂತೇಳಿ ಏನಾಗ್ಬೇಕ್ರಿ ಸದ್ಯಕ್ಕೆ? ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ಐ ಹ್ಯಾವ್ ಬೀನ್ ಪ್ಲೇಯಿಂಗ್, ಐ ಹ್ಯಾವ್ ಬಿನ್ ಪ್ಲೇಯಿಂಗ್, ಪ್ಲೇಯಿಂಗ್ ಏನಾಗ್ಬೇಕ್ರಿ ಕ್ರಿಕೆಟ್, ಹೌದಾ? ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್. ಸರ್ ಸೆಂಟೆನ್ಸ್ ಹೀಗೆ ಕೊಟ್ರೆ ಹೇಗೆ ಮಾಡೋದು? ನಾವು ಬಹಳ ಸಿಂಪಲ್ ಐತಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಟ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾಗುತ್ತೆ. ಹಾಗಾದ್ರೆ IS ಮಾಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹಾಗಾದ್ರೆ ಬರೆಯೋಣ, ರಾಮ್, ಹೌದಾ? ಏನಾಗಬೇಕು, ಸೆಡ್ ಟು ಇದೆ, ಟೋಲ್ಡ್, ರಾಮ ಟೋಲ್ಡ್ ಅಥವಾ ಟೋಲ್ಡ್ ಟು ಶ್ಯಾಮ್, ಹೌದಾ? ನೀವು ಇಲ್ಲಿ ಟೂ ಬಿಡ್ಬೋದಾ, ನೋ ಪ್ರಾಬ್ಲಮ್, ಹೌದಾ? ಶ್ಯಾಮ್, ರಾಮ್ ಟೋಲ್ಡ್ ಶ್ಯಾಮ್ ಅಥವಾ ಟೋಲ್ಡ್ ಟು ಶ್ಯಾಮ್. ನೆಕ್ಸ್ಟ್ ದ್ಯಾಟ್ ಬರ್ಬೇಕಾ, ಇದನ್ನ ಮರಿಬೇಡ್ರಿ, ಹೌದಾ? ದ್ಯಾಟ್ ಬರ್ಲೇಬೇಕು, ದ್ಯಾಟ್ ಬರ್ಲೇಬೇಕು, ಓಕೆನಾ? ಹಾಗಾದ್ರೆ ರಾಮ್ ಟೋಲ್ಡ್ ಟು ಶ್ಯಾಮ್ ದ್ಯಾಟ್. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಐ ಬಿಕೇಮ್ ಹಿ, ಯಾಕೆ ತೆಗೆದುಕೊಟ್ಟಿನಿ, ಹಿಂದೆ ರಾಮ್ ಐತೆ, ಹೌದಾ? ಹಾಗಾದ್ರೆ ಹಿ. ನೆಕ್ಸ್ಟ್ ಏನಾಗಬೇಕು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ಹಿ ಹ್ಯಾಡ್ ಏನಾಗಬೇಕು, ಹಿ ಹ್ಯಾಡ್ ಬೀನ್ ಪ್ಲೇಯಿಂಗ್, ಪ್ಲೇಯಿಂಗ್ ಏನಾಗುತ್ತೆ ಪ್ಲೇಯಿಂಗ್ ಕ್ರಿಕೆಟ್, ಹೌದಾ? ಕ್ರಿಕೆಟ್ ಅಂತ ಆಗುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ಹೌ ಟು ಚೇಂಜ್ ಪ್ರೆಸೆಂಟ್ ಟೆನ್ಸ್ ಟು ಡೈರೆಕ್ಟ್ ಟು ಇಂಡೈರೆಕ್ಟ್, ಓಕೆನಾ? ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಿದವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯ ಚೇಂಜ್ ಮಾಡಿದವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯವನ್ನ ಚೇಂಜ್ ಮಾಡಿದವಿ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯವನ್ನ ನಾವು ಏನ್ ಮಾಡಿದವಿ, ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡಿದವಿ. ಇವಾಗ ನಾವು ಏನಪ್ಪಾ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೇ ವಾಕ್ಯವನ್ನ ಚೇಂಜ್ ಮಾಡ್ತಾ ಹೋಗೋಣ, ಓಕೆನಾ? ಸರಿ, ಓಕೆ ನೋಡ್ರಿ. ಸೊ ಇವಾಗ ನಾವು ಏನಪ್ಪಾ ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಅನ್ನ ಡೈರೆಕ್ಟ್ ಇಂಡೈರೆಕ್ಟ್ ಮಾಡ್ತಾ ಹೋಗೋಣ, ಓಕೆನಾ? ನೋಡ್ರಿ, ನಾನು ಸೆಂಟೆನ್ಸ್ ಬರ್ತೀನಿ. ಏನಾಗುತ್ತೆ, ರಾಮ್ ಸೆಡ್ ಟು ಶ್ಯಾಮ್ ಏನಂತೇಳಿ ಐ ಪ್ಲೇಡ್ ಕ್ರಿಕೆಟ್, ಹೌದಾ? ನಿಮಗೆ ಟೆನ್ಸ್ ಗೊತ್ತಿರ್ಬೇಕು, ಪಾಸ್ಟ್ ಟೆನ್ಸ್ ಗೊತ್ತಾಗುತ್ತೆ, ಓಕೆನಾ? ಐ ಪ್ಲೇಡ್ ಕ್ರಿಕೆಟ್ ಅಂತ ಇದೆ. ಹಾಗಾದ್ರೆ ಸರ್ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಎಲ್ಲೈತಿ ನೋಡ್ರಿ, ಸಿಂಪಲ್ ಪಾಸ್ಟ್ ಅಲ್ಲಿ ಐತಿ. ಸರ್ ಸಿಂಪಲ್ ಪಾಸ್ಟ್ ಅಲ್ಲಿ ಕೊಟ್ಟಿರುವಂತ ಸೆಂಟೆನ್ಸ್ ಅನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಹೇಗೆ ಮಾಡೋಣ? ಬಹಳ ಸಿಂಪಲ್ ಐತಿ, ಓಕೆನಾ? ಸ್ಟಾರ್ಟ್ ಮಾಡ್ತೋಗೋಣ. ನೋಡ್ರಿ, ರಾಮ್ ಬರ್ಕೋತೇವಿ. ರಾಮ್ ಸೆಡ್ ಟು ಐತಿ, ಏನಾಗಬೇಕು, ಟೋಲ್ಡ್ ಪ್ರೀವಿಯಸ್ ಹೇಳಿ ಕೊಟ್ಟಿನಿ,
ಟೋಲ್ಡ್ ಟು ಬರೀರಿ ಅಥವಾ ಟೋಲ್ಡ್ ಶ್ಯಾಮ್ ಅಂತ ಬರೀರಿ, ಚಾಯ್ಸ್ ಇಸ್ ಯುವರ್ಸ್. ಓಕೆನಾ, ಶ್ಯಾಮ್ ಅಂತ ಬರ್ಕೊಂತೇವಿ. ನೆಕ್ಸ್ಟ್ ಏನಾಗಬೇಕು, ದ್ಯಾಟ್ ಬರ್ಲೇಬೇಕು, ನೀವು ಅದನ್ನ ಬಿಡಬಾರ್ದು. ಯಾಕಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಆರ್ ಪಾಸಿಟಿವ್ ಸೆಂಟೆನ್ಸ್, ಹೌದಾ, ಸಿಂಪಲ್ ಸೆಂಟೆನ್ಸ್ ಅಲ್ಲ ನಾವು ದ್ಯಾಟ್ ಅನ್ನುವಂಥದನ್ನ ಕಂಜಕ್ಷನ್ ಆಗಿ ರಿಪೋರ್ಟೆಡ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಅನ್ನ ಜಾಯಿಂಟ್ ಮಾಡುವಾಗ ನಾವು ಅದನ್ನ ಬಳಸ್ತಾ ಬರ್ತೀವಿ. ಓಕೆನಾ, ಈಗ ನೆಕ್ಸ್ಟ್ ಹೋಗೋಣ. ಐ ಬಿಕೇಮ್ ಏನಾಗುತ್ತೆ, ರಾಮನ ಮೇಲೆ ಹೇಳಿಕೊಟ್ಟಿದ್ದೀನಿ ನಿಮ್ಮನ್ನ ನಾನು, ಹೌದಾ. ಏನಾಗುತ್ತೆ ನೋಡ್ರಿ, ಫಸ್ಟ್ ಪರ್ಸನ್ ಆಯ್ತಿದ್ದು ಐ. ಹಾಗಾದ್ರೆ ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ರಿಪೋರ್ಟೆಡ್ ವರ್ಬ್ ಸಬ್ಜೆಕ್ಟ್. ಇಲ್ಲಿ ರಾಮ್ ಸಬ್ಜೆಕ್ಟ್, ಇದು ನಮಗೆ ಆಬ್ಜೆಕ್ಟ್ ಆಗುತ್ತೆ. ಹಾಗಾದ್ರೆ ನಾವು ಸಬ್ಜೆಕ್ಟ್ ಅಲ್ಲಿ ಯಾರಾದ್ರ ಅದ್ರ ಮೇಲೆ ಐ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ, ಹೌದಾ. ಹೇಳಿಕೊಟ್ಟಿದ್ದು ನಿಮಗೆ ಪ್ರೀವಿಯಸ್ ಅಲ್ಲಿ. ಈಗ ನಾವು ಚೇಂಜ್ ಮಾಡ್ತೋಗೋಣ. ಐ ಬಿಕೇಮ್ ರಾಮ್ ಐತಿ, ಏನಾಗುತ್ತೆ, ಹಿ ಆಗುತ್ತೆ. ಈಗ ಸರ ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ, ಹಾಗಾದ್ರೆ ಯಾವ ಟೆನ್ಸ್ಗೆ ಕನ್ವರ್ಟ್ ಮಾಡ್ಬೇಕು, ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ನಾವು ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬಳಸ್ತೇವೆ. ಪರ್ಫೆಕ್ಟ್ ಟೆನ್ಸ್ ಅಂದ್ರೆ V3 ಏನಾಗುತ್ತೆ, ಈ ಹ್ಯಾಡ್ ಪ್ಲೇಡ್, ಹೌದಾ, ಈ ಹ್ಯಾಡ್ ಪ್ಲೇಡ್ ಕ್ರಿಕೆಟ್ ಅಂತ ಆಗುತ್ತೆ, ಕ್ರಿಕೆಟ್ ಅಂತ ಆಗುತ್ತೆ. ಇಷ್ಟ ಐತ್ ನೋಡ್ರಿ, ಯಾವ ಟೆನ್ಸ್ ಇಂದ ಯಾವ ಟೆನ್ಸ್ಗೆ ಚೇಂಜ್ ಆಗ್ಬೇಕಂತ ನಮಗ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಓಕೆ, ಸರಿ, ಲೆಟ್ ಅಸ್ ಮೂವ್ ಆನ್ ಟು ದಿ ಇದೇ ಒಂದು ವಾಕ್ಯವನ್ನ ಈಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಚೇಂಜ್ ಮಾಡ್ತಾ ಹೋಗೋಣ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಹಾಗಾದ್ರೆ ಹೆಂಗ್ ಚೇಂಜ್ ಆಗುತ್ತೆ ನೋಡ್ತಾ ಹೋಗೋಣ. ಏನ್ರಿ, ಈಗ DS ವಾಕ್ಯ ಮಾಡ್ತೋಗೋಣ. ಇದೇ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಈಗ ಬರ್ಕೋ ತಗೋಣ. ರಾಮ್ ಸೇಡ್ ಟು ಶ್ಯಾಮ್. ಓಕೆನಾ, ಬರ್ದೇವಿ. ಈಗ ನೆಕ್ಸ್ಟ್ ಐ ಏನಾಗ್ಬೇಕ್ರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಹೌದಾ. ಟೆನ್ಸ್ ಗೊತ್ತಾಗುತ್ತೆ. ಏನಾಗುತ್ತೆ, ಐ ವಾಸ್, ಹೌದಾ, ಐ ವಾಸ್ ಪ್ಲೇಯಿಂಗ್ ಏನಾಗಬೇಕು, ಕ್ರಿಕೆಟ್ ಅಂತ ಆಗುತ್ತೆ, ಹೌದಾ, ಕ್ರಿಕೆಟ್ ಅಂತ ಆಗುತ್ತೆ. ಸರ್ ಹೀಗೆ ಕೊಟ್ರೆ ಹೇಗೆ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ತೀವಿ, ಬಹಳ ಸಿಂಪಲ್ ಐತೆ. ಹಾಗಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಚೇಂಜ್ ಮಾಡಬೇಕು, ಹೌದಾ. ಹಾಗಾದ್ರೆ ನೋಡ್ತಗೋಣ ಏನಾಗುತ್ತೆ, ಯಾವ್ದ್ರಿ, ಇಂಡೈರೆಕ್ಟ್ ಸ್ಪೀಚ್. ಎಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಕತ್ತೀನಿ ನಿಮ್ಗೆ. ಓಕೆನಾ, ಹಾಗಾದ್ರೆ IS ನೋಡ್ರಿ ಬರ್ಕೋತೇವಿ. ರಾಮ್ ಏನಾಗಬೇಕು, ರಾಮ್ ಟೋಲ್ಡ್. ಇದನ್ನ ಪದೇ ಹೇಳಲ್ಲ, ಹೆಂಗ್ ಬರ್ತದೆ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೇನಿ. ಓಕೆನಾ, ರಾಮ್ ಟೋಲ್ಡ್ ಟು ಬರ್ಕೊಟ್ರಿ, ಅಥವಾ ರಾಮ್ ಟೋಲ್ಡ್ ಟು ಶ್ಯಾಮ್ ಅಥವಾ ಶ್ಯಾಮ್. ನೆಕ್ಸ್ಟ್ ನೋಡ್ರಿ, ದ್ಯಾಟ್ ಬಿರ್ಬಾರ್ದ, ನೀವು ದ್ಯಾಟ್ ಬಿಟ್ರಿ ಕೆಲಸ ಕೆಟ್ಟ ಅಂತ ಅರ್ಥ. ಓಕೆನಾ, ದ್ಯಾಟ್ ಬರ್ಲೇಬೇಕು ಕಂಜಕ್ಷನ್ ಆಗಿ. ನೆಕ್ಸ್ಟ್ ಐ ಬಿಕೇಮ್ ಹಿ ಆಗತ್ತೆ, ಪದೇ ಹೇಳಲ್ಲ, ಯಾಕಂತ ಹೇಳ್ಕೊಟ್ಟಿನಿ. ಓಕೆನಾ, ಈಗ ಏನಾಗಬೇಕು, ಟೆನ್ಸ್ ಚೇಂಜ್ ಆಗ್ಬೇಕು. ಏನಾಗಬೇಕು, ಪಾಸ್ಟ್ ಕಂಟಿನ್ಯೂಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕು. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಹಿ ಹ್ಯಾಡ್ ಬಿನ್ ಪ್ಲೇಯಿಂಗ್, ಹೌದಾ, ಹಿ ಹ್ಯಾಡ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಓಕೆನಾ, ಕ್ರಿಕೆಟ್ ಅಂತ ಆಗುತ್ತೆ. ಇದು ನಮಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಹೋಗೋಣ. ವಿಡಿಯೋ ಫಾಸ್ಟ್ ಆತಂದ್ರೆ ಸ್ಲೋ ಮಾಡಿ ಮತ್ತೆ ರಿಪೀಟ್ ಮಾಡಿ ಕೇಳ್ರಿ, ಗೊತ್ತಾಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡ್ತೋಗೋಣ. ಈಗ ಇದೇ ಸೆಂಟೆನ್ಸ್ ಅನ್ನ DS ಮಾಡ್ತೋಗೋಣ. ಎಲ್ಲಿ, ನೆಕ್ಸ್ಟ್ ಟೆನ್ಸ್ ಯಾವ್ದ್ರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಈ ವಾಕ್ಯವನ್ನ ಚೇಂಜ್ ಮಾಡ್ತೋಗೋಣ. ಹೇಗಾಗುತ್ತೆ, ಓಕೆ ಬರೋಣ ನೋಡ್ರಿ. ರಾಮ್ ಏನಾಗಬೇಕು, ರಾಮ್ ಸೇಡ್ ಟು ಶ್ಯಾಮ್ ಅಂತ ಬರ್ದೇವಿ. ನೆಕ್ಸ್ಟ್ ನೋಡ್ರಿ, ಈ ಸೆಂಟೆನ್ಸ್ ಅನ್ನ ಏನ್ ಮಾಡ್ಬೇಕು ಸದ್ಯಕ್ಕೆ, ಪಾಸ್ಟ್ ಕಂಟಿನ್ಯೂಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ನೋಡ್ರಿ ಏನಾಗುತ್ತೆ, ಐ ಹ್ಯಾಡ್ ಪ್ಲೇಡ್. ಓಕೆನಾ, ಐ ಹ್ಯಾಡ್ ಪ್ಲೇಡ್ ಕ್ರಿಕೆಟ್ ಅಂತ ಆಗುತ್ತೆ. ಐ ಹ್ಯಾಡ್ ಪ್ಲೇಡ್ ಕ್ರಿಕೆಟ್ ಅಂತ ಆಗುತ್ತೆ. ಈಗ ಈ ಸೆಂಟೆನ್ಸ್ ಅನ್ನು ನಾವು ಏನ್ ಮಾಡ್ತಗೊಂಡ್ರಿ, ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡ್ತಗೋಣ. IS ಎಲ್ಲಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಓಕೆನಾ, ಈಗ ಮಾಡ್ತಗೋಣ ನೋಡ್ರಿ. ರಾಮ್ ಏನ್ ಮಾಡಿದ, ನೆಕ್ಸ್ಟ್ ಟೋಲ್ಡ್, ನೀವು ಟು ಹಾಕೋಬಹುದು. ರಾಮ್ ಟೋಲ್ಡ್ ಶ್ಯಾಮ್. ಈಗ ದ್ಯಾಟ್ ಬರ್ಲೇಬೇಕಾ, ಮರಿಬಾರ್ದು ನೀವು. ಓಕೆನಾ, ಇದು ಮರಿತೀರಿ ನೋಡ್ರಿ. ದ್ಯಾಟ್ ಐ ಬಿಕೇಮ್ ಹಿ ಹೇಗೈತಿ ಗೊತ್ತೈತಿ. ಈಗ ಸರ ಟೆನ್ಸ್ ಯಾವ್ದೈತಿ ನೋಡ್ರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ನೋ ಚೇಂಜ್ ಹೇಳ್ಕೊಟ್ಟಿದ್ವಿ ನಿಮ್ಗೆ, ಹೌದಲ್ಲ. ಹಾಗಾದ್ರೆ ಹಾಗೆ ಇರ್ತೈತಿ. ಹಾಗಾದ್ರೆ ಹಿ ಹ್ಯಾಡ್ ಪ್ಲೇಡ್ ಏನಾಗ್ಬೇಕ್ರಿ, ಕ್ರಿಕೆಟ್. ಓಕೆನಾ, ಕ್ರಿಕೆಟ್ ಅಂತ ಆಗುತ್ತೆ, ಫುಲ್ ಸ್ಟಾಪ್. ಓಕೆನಾ, ಈಗ ನೆಕ್ಸ್ಟ್ ನೋಡ್ತೋಗೋಣ. ಪಾಸ್ಟ್ ಟೆನ್ಸ್ ಅಲ್ಲಿ ಲಾಸ್ಟ್ ಟೈಪ್ ಆಫ್ ಟೆನ್ಸ್ ಯಾವ್ದ್ರದು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈ ವಾಕ್ಯವನ್ನ ಚೇಂಜ್ ಮಾಡ್ತೋಗೋಣ, ಹೌದಾ. ಹಾಗಾದ್ರೆ ಫಸ್ಟ್ DS ಮಾಡೋಣ. ಏನಾಗುತ್ತೆ ನೋಡ್ರಿ, DS ರಾಮ್ ವಿಡಿಯೋ ಫಾಸ್ಟ್ ಆದ್ರ ನೀವು ಏನ್ ಮಾಡ್ರಿ, ಮತ್ತೆ ವಾಪಸ್ ನೋಡ್ರಿ. ಓಕೆನಾ, ನನಗೆ ಟೈಮ್ ಇಲ್ಲ. ರಾಮ್ ಸೇಡ್ ಟು
ಶ್ಯಾಮ್, ರಾಮ್ said to ಶ್ಯಾಮ್. ನೆಕ್ಸ್ಟ್ ಏನಾಗಬೇಕು? ಐ, ಇದನ್ನ ಏನ್ ಮಾಡಬೇಕು? ಪಾಸ್ಟ್ ಪರ್ಫೆಕ್ಟ್ ಬಿಕಮ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ಐ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಹೌದಾ? ಐ ಹ್ಯಾಡ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆನಾ? ಹಾ, ಈಗ ನೋಡ್ರಿ, ಇದನ್ನ ಹೇಳ್ಕೊಟ್ಲಿ ನಿಮಗ. ಇವೇನ್ರಿ? ಇನ್ವರ್ಟೆಡ್ ಕಾಮ. ಇದನ್ನ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವಾಗ ರಿಮೂವ್ ಮಾಡ್ಬೇಕು. ಯಾಕಂದ್ರೆ ನಾವು ದ್ಯಾಟ್ ಬಳಸ್ತಾವಲ್ಲ, ಅದಕ್ಕೆ ಏನ್ ಮಾಡ್ತೇವೆ? ರಿಮೂವ್ ಮಾಡ್ತೇವೆ. ಸೆಂಟೆನ್ಸ್ ಜಾಯಿಂಟ್ ಆಗುತ್ತೆ. ಓಕೆನಾ? ಸರಿ ಇರ್ಲಿ. ಈಗ ನಾವು ಈ ವಾಕ್ಯವನ್ನ ಏನ್ ಮಾಡಿ ತಗೋಣ? ಕನ್ವರ್ಟ್ ಮಾಡೋಣ DS ಇಂದ IS ಗೆ. ಏನಾಗುತ್ತೆ ನೋಡಿ ತಗೋಣ. ಓಕೆ, IS ಯಾವ ಟೆನ್ಸ್ ಇದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಚಾಲು ಮಾಡೋಣ. ರಾಮ್ ಏನಾಗ್ಬೇಕ್ರಿ? ಟೋಲ್ಡ್ ಶ್ಯಾಮ್. ಓಕೆನಾ? ಶ್ಯಾಮ್ ಬರ್ಬೇಕು. ದ್ಯಾಟ್ ಬಿಟ್ರಿ ಹೋಯ್ತು ನಿಮ್ಮ ಮಾರ್ಕ್ಸ್. ಓಕೆನಾ? ದ್ಯಾಟ್. ನೆಕ್ಸ್ಟ್ ಏನಾಗ್ಬೇಕು ನೋಡ್ರಿ? ಐ ಬಿಕೇಮ್ ಹಿ ಮಾಡಿ ತಗೋಣ. ಏನಾಗಬೇಕು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದು ಕೂಡ ಏನು ಚೇಂಜ್ ಆಗಲ್ಲ, ಕಂಟಿನ್ಯೂ ಆಗ್ತಾ ಹೋಗ್ತೈತಿ. ಓಕೆನಾ? ಹಾಗಾದ್ರೆ ದ್ಯಾಟ್ ಹಿ ಹ್ಯಾಡ್ ಬೀನ್ ಪ್ಲೇಯಿಂಗ್. ಹೌದಾ? ಹಿ ಹ್ಯಾಡ್ ಬಿನ್ ಪ್ಲೇಯಿಂಗ್ ಏನಾಗುತ್ತೆ ರೀ? ಕ್ರಿಕೆಟ್ ಅಂತ ಆಗುತ್ತೆ. ಓಕೆನಾ? ಸಾರಿ. ಸೊ ಇಟ್ ಈಸ್ ಆಲ್ ಅಬೌಟ್ ಹೌ ಟು ಚೇಂಜ್ ಆಲ್ ಪಾಸ್ಟ್ ಟೆನ್ಸ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಅಂತ ಆಗುತ್ತೆ. ಓಕೆನಾ? ಹಾಗಾದ್ರೆ ಈಗ ಲೆಟ್ ಅಸ್ ಮೂವ್ ಆನ್ ಟು ದಿ ಹೌ ಟು ಚೇಂಜ್ ಫ್ಯೂಚರ್ ಟೆನ್ಸ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಅಂತ ನೋಡ್ತಾ ಬರೋಣ. ಓಕೆ, ಸೊ ಇವಾಗ ನಾವು ಏನಪ್ಪಾ ಅಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ಕೊಟ್ಟಂತ ವಾಕ್ಯವನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ತಾ ಹೋಗೋಣ. ಓಕೆ, ನೋಡೋಣ. ಸೆಂಟೆನ್ಸ್ ಬರ್ದೇನಿ. ಈಗ ಈ ವಾಕ್ಯ ಎಲ್ಲಿ ನೋಡ್ರಿ? ಫ್ಯೂಚರ್ ಯಾವ್ದ್ರಿ? ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ವಾಕ್ಯ ಇದೆ. ಅದನ್ನ ನಾವು ಸದ್ಯಕ್ಕೆ ಏನಪ್ಪಾ ಅಂದ್ರೆ IS ಮಾಡ್ತಾ ಹೋಗೋಣ. ಏನ್ರಿ? ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಹೋಗೋಣ. ಓಕೆನಾ? ಸ್ಟಾರ್ಟ್ ಮಾಡೋಣ. ಏನಾಗುತ್ತೆ ನೋಡ್ರಿ? ರಾಮ್. ಓಕೆನಾ? ಟೋಲ್ಡ್ ಆಗ್ಬೇಕು. ಪದೇ ಹೇಳಕ್ ಹೋಗಲ್ಲ, ಯಾಕಂತ ಹೇಳಿಕೊಟ್ಟಿನಿ ನಿಮ್ಗ. ಓಕೆನಾ? ರಾಮ್ ಟೋಲ್ಡ್ ಟು ಶ್ಯಾಮ್. ಓಕೆನಾ? ರಾಮ್ ಟೋಲ್ಡ್ ಟು ಶ್ಯಾಮ್. ಇಲ್ಲಿ ಮಿಸ್ಟೇಕ್ ಮಾಡ್ಕೊಳ್ರಿ, ದ್ಯಾಟ್ ಬರ್ಲೇಬೇಕು. ಓಕೆನಾ? ಐ ಬಿಕೇಮ್ ಹಿ ಆಗುತ್ತೆ. ಈಗ ನಿಮ್ಗೆ ಹೇಳಿಕೊಟ್ಟಿದ್ದು ನಾನು ಮಾಡಲ್ ವರ್ಬ್ಸ್ ಗಳು ಬಂದಾಗ ಕೇವಲ ಅವು ಅಷ್ಟೇ ಚೇಂಜ್ ಆಗ್ಬೇಕು, ಅದರ್ಸ್ ಏನು ಚೇಂಜ್ ಆಗಿಲ್ಲ. ಏನಾಗ್ಬೇಕು? ವಿಲ್ ಬಿಕೇಮ್ ವುಡ್ ಮಾಡ್ಬೇಕು. ಓಕೆನಾ? ಇಷ್ಟ ಮಾಡಿ ನೀವು ಅದನ್ನ ಬಿಟ್ಟು ಪ್ಲೇ ಹೋಗಿ ಪ್ಲೇಡ್ ಮಾಡಂಗಿಲ್ಲ. ಹೌದಾ? ಇಲ್ಲಿ ಫ್ಯೂಚರ್ ಅಲ್ಲಿ ನೀವು ಒಂದು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ವಿಲ್ ಇದ್ರೆ ವುಡ್ ಮಾಡ್ರಿ, ಶಾಲ್ ಕೊಟ್ಟಿದ್ರೆ ಶುಡ್ ಮಾಡ್ಕೊಡ್ರಿ. ಓಕೆನಾ? ಅದನ್ನ ಬಿಟ್ಟು ನೀವು ಪ್ಲೇ ಹೋಗಿ ಪ್ಲೇಡ್ ಆಗ್ಲಿ, ಪ್ಲೇಯಿಂಗ್ ಇಲ್ಲಿ ಏನು ಚೇಂಜ್ ಆಗಲ್ಲ. ಈ ರಿಮೈನಿಂಗ್ ಪಾರ್ಟ್ ಏನು ಚೇಂಜ್ ಆಗಲ್ಲ, ಅರ್ಥ ಮಾಡ್ಕೊಡ್ರಿ. ಅದಕ್ಕೆ ಕೇಳಕತ್ತೀನಿ ನಿಮ್ಗ. ಇಲ್ಲಿ ವಿಲ್ ಇದ್ರೆ ವುಡ್ ಮಾಡ್ರಿ, ಶಾಲ್ ಇದ್ರೆ ಶುಡ್ ಮಾಡ್ಕೊಡ್ರಿ. ಓಕೆನಾ? ಹಾಗೆ ನೋಡ್ರಿ, ದ್ಯಾಟ್ ಹಿ ವುಡ್ ಪ್ಲೇನೇ ಆಗ್ಬೇಕಾ? ಪ್ಲೇ ಕ್ರಿಕೆಟ್ ಅಂತ ಆಗುತ್ತೆ. ಏನ್ರಿ? ಕ್ರಿಕೆಟ್ ಅಂತ ಆಗುತ್ತೆ. ಓಕೆನಾ? ಇದು ಏನ್ ಮಾಡಿದೇವಿ? ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡ್ತಾ ಬಂದೇವೆ. ಈಗ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಆದ್ರಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಕ್ಯವನ್ನ ಚೇಂಜ್ ಮಾಡ್ತಾ ಬರೋಣ. ಓಕೆನಾ? ಈಗ ನೋಡ್ರಿ, ನಾನು ಹೋಗ್ತೀನಿ. ರಾಮ್ ಸೇಡ್. ಹೌದಾ? ರಾಮ್ ಸೇಡ್ ಟು ಶ್ಯಾಮ್. ಓಕೆನಾ? ರಾಮ್ ಸೇಡ್ ಟು ಶ್ಯಾಮ್. ಈಗ ನೆಕ್ಸ್ಟ್ ಏನಾಗುತ್ತೆ? ಇದನ್ನ ಸಿಂಪಲ್ ಫ್ಯೂಚರ್ ಕನ್ವರ್ಟ್ ಇಂಟು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕು. ಏನಾಗುತ್ತೆ ನೋಡ್ರಿ? ಈಗ ನಾ ಶಾಲ್ ತಗೋತೀನಿ, ನಿಮ್ಗೆ ಅರ್ಥ ಅಲ್ಲ ಅಂತೇಳಿ. ಓಕೆ ನೋಡಿ, ಐ ಶಾಲ್ ಏನಾಗಬೇಕು? ಪ್ಲೇಯಿಂಗ್. ಹೌದಾ? ಐ ಶಾಲ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಓಕೆನಾ? ಐ ಶಾಲ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಸರ್, ಸೆಂಟೆನ್ಸ್ ಈಗ ಕೊಟ್ರೆ ಹೆಂಗ್ ಚೇಂಜ್ ಮಾಡೋದು? ಈಗ ನೋಡ್ತಾ ಹೋಗೋಣ. ನೋಡ್ರಿ, ನೆಕ್ಸ್ಟ್ ಏನಾಗುತ್ತೆ? ಈಗ ಇದನ್ನ ನಾವು IS ಮಾಡ್ತಾ ಹೋಗೋಣ. ಇಂಡೈರೆಕ್ಟ್ ಸ್ಪೀಚ್ ಎಲ್ರಿ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಓಕೆ, ಆಗ ಸ್ಟಾರ್ಟ್ ಮಾಡೋಣ. ನೋಡ್ರಿ, ರಾಮ್. ಹೌದಾ? ರಾಮ್ ಬರ್ದೇವಿ. ಏನಾಗಬೇಕು? ರಾಮ್ ಟೋಲ್ಡ್ ಶ್ಯಾಮ್. ಹೌದಾ? ರಾಮ್ ಟೋಲ್ಡ್ ಶ್ಯಾಮ್ ಅಂತ ಬರ್ದೇವಿ. ನೆಕ್ಸ್ಟ್ ದ್ಯಾಟ್ ಬಿಡ್ತೀರಿ ನೋಡ್ರಿ, ಬಿಡಬೇಡ್ರಿ. ಓಕೆನಾ? ಐ ಬಿಕೇಮ್ ಹಿ ಆಯ್ತು. ಈಗ ನೋಡ್ರಿ, ಶಾಲ್ ತಗೊಂಡಿನಿ, ನಾ ಪ್ರೀವಿಯಸ್ ವಿಲ್ ತಗೊಂಡಿದ್ದೆ, ವಿಲ್ ಬಿಕೇಮ್ ವುಡ್ ಮಾಡಿದೆ. ಈಗ ಶಾಲ್ ಬಿಕೇಮ್ ಆಗುತ್ತೆ ನೋಡ್ರಿ, ಶುಡ್ ಅಂತ ಆಗುತ್ತೆ. ಓಕೆನಾ? ಶಾಲ್ ಬಿಕೇಮ್ ಶುಡ್ ಆಗುತ್ತೆ. ಇದನ್ನ ನಾವು ಮರಿಬಹುದು. ಇಷ್ಟೇ ಚೇಂಜ್. ಈಗ ರಿಮೈನಿಂಗ್ ಅನ್ಚೇಂಜ್. ಇದನ್ನ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಓಕೆನಾ? ಪ್ಲೇಯಿಂಗ್ ಹೋಗಿ ಪ್ಲೇಡ್ ಆಗ್ಲಿ, ಮತ್ತೊಂದಾಗ್ಲಿ ಮಾಡಂಗಿಲ್ಲ. ಓಕೆನಾ? ನೋಡಿ, ಹಿ ಶುಡ್ ಪ್ಲೇಯಿಂಗ್. ಓಕೆನಾ? ಹಿ ಶುಡ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗಬೇಕು. ಇದು ಏನೂ ಚೇಂಜ್ ಆಗಲ್ಲ. ಜಸ್ಟ್ ಮಾಡಲ್ ವರ್ಬ್ಸ್ಗಳು, ಆ ಹೆಲ್ಪಿಂಗ್ ವರ್ಬ್ ಮಾತ್ರ ಚೇಂಜ್ ಆಗ್ತದೆ. ಓಕೆನಾ? ಈಗ ನೆಕ್ಸ್ಟ್ ನೋಡ್ತೋಗೋಣ. ಇದೇ ಸೆಂಟೆನ್ಸ್ ಏನಾಗುತ್ತೆ ನೋಡ್ರಿ, ಸದ್ಯಕ್ಕೆ ನಾವು ಎಲ್ಲಿ ಮಾಡೋಣ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಬರೀತಾ ಹೋಗೋಣ. ನೋಡ್ರಿ, DS ರಾಮ್. ಹೌದಾ? ರಾಮ್ ಸೇಡ್ ಟು ಯಾರಿಗೆ? ಶ್ಯಾಮ್ ಅಂತ ಹೇಳಿದೇವಿ. ಹೌದಾ? ರಾಮ್ ಸೇಡ್ ಟು ಶ್ಯಾಮ್. ನೆಕ್ಸ್ಟ್ ಏನಾಗಬೇಕು ನೋಡ್ರಿ?
ಈ ಸೆಂಟೆನ್ಸ್ ನಾವು ಏನ್ ಮಾಡೋಣ ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಗೆ ಚೇಂಜ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಈಗ ನಾ ವಿಲ್ ತಗೋತೀನಿ. ಐ ವಿಲ್ ಹ್ಯಾವ್, ನೋಡ್ರಿ ಐ ವಿಲ್ ಹ್ಯಾವ್ ಏನಾಗಬೇಕು, ಪ್ಲೇಡ್ ಆಗ್ಬೇಕು. ಹೌದಾ, ಐ ವಿಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಆಗುತ್ತೆ. ಹೌದಾ, ಕ್ರಿಕೆಟ್ ಅಂತ ಆಗುತ್ತೆ. ಈಗ ಸರ ಸೆಂಟೆನ್ಸ್ ಹೆಂಗ್ ಚೇಂಜ್ ಮಾಡ್ತಾ ಹೋಗೋಣ. ಬಹಳ ಸಿಂಪಲ್ ಐತೆ, ಏನ್ ದೊಡ್ಡದಲ್ಲ. ಹಾಗಾದ್ರೆ ನೋಡ್ತಾ ಹೋಗೋಣ. ಈಗ IS ಮಾಡ್ತಾ ಹೋಗೋಣ. ಏನಾಗುತ್ತೆ ನೋಡ್ರಿ, ರಾಮ್, ಹೌದಾ, ಟೋಲ್ಡ್ ಆಗ್ಬೇಕು. ರಾಮ್ ಟೋಲ್ಡ್ ಯಾರಿಗೆ, ಶ್ಯಾಮ್ ಅಂತ ಆಗುತ್ತೆ. ಈಗ ದ್ಯಾಟ್ ಬಿಡಬಾರ್ದು, ಪ್ರತಿ ಸಲ ಹೇಳಕತ್ತೀನಿ, ಮರಿಬೇಡ್ರಿ. ಓಕೆನಾ, ದ್ಯಾಟ್. ನೆಕ್ಸ್ಟ್ ಏನಾಗುತ್ತೆ, ಹೀನೇ ಬರ್ತೈತಿ. ಹೌದಾ, ಐ ಬಿಕೆಮ್ ಹೀ ಆಗುತ್ತೆ. ಈಗ ನೆಕ್ಸ್ಟ್ ನೋಡ್ರಿ, ವಿಲ್ ಅಷ್ಟೇನ ಏನ್ ಮಾಡ್ಬೇಕು, ವುಡ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಮತ್ತೇನ್ರ ಕುಡ್ ಮಾಡ್ಕೊಂಡ್ರಿ, ಅದಕ್ಕೆ ಹೇಳ್ತೀನಿ ವಿಲ್ ಬಿಕೆಮ್ ವುಡ್. ವುಡ್ ಹ್ಯಾವ್ ರಿಮೈನಿಂಗ್ ಅನ್ಚೇಂಜ್. ನೋಡ್ರಿ, ಇದು ರಿಮೈನಿಂಗ್ ಅನ್ಚೇಂಜ್ ಆಗುತ್ತೆ, ಏನು ಚೇಂಜ್ ಆಗಲ್ಲ. ಇವು ಅಷ್ಟೇ ಚೇಂಜ್ ಆಗ್ಬೇಕು. ಪದೇ ಪದೇ ಹೇಳಕತ್ತೀನಿ, ಮತ್ತೆ ನೆನಪಾರ್ಬೇಡ್ರಿ. ಓಕೆನಾ, ಹಾಗಾದ್ರೆ ಹಿ ವುಡ್ ಹ್ಯಾವ್ ಏನಾಗಬೇಕು, ಈ ವುಡ್ ಹ್ಯಾವ್ ಪ್ಲೇಡ್. ಹೌದಾ, ಹಿ ವುಡ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಓಕೆನಾ, ಕ್ರಿಕೆಟ್ ಅಂತ ಆಗುತ್ತೆ. ಫುಲ್ ಸ್ಟಾಪ್. ಓಕೆ, ಹಾಗಾದ್ರೆ ಈ ಫ್ಯೂಚರ್ ಟೆನ್ಸ್ ಅಲ್ಲಿ ಲಾಸ್ಟ್ ಟೆನ್ಸ್ ಅನ್ನ ನಾವು ಚೇಂಜ್ ಮಾಡ್ತಾ ಹೋಗೋಣ. ಏನಾಗುತ್ತೆ ನೋಡ್ರಿ, ಈ ವಾಕ್ಯ ನಾವು ಚೇಂಜ್ ಮಾಡ್ತಾ ಹೋಗೋಣ. DS ಅಲ್ಲಿ ರಾಮ್, ಹೌದಾ, ರಾಮ್ ಸೇಡ್, ರಾಮ್ ಸೇಡ್ ಟು ಶ್ಯಾಮ್. ಇವು ರಿಪೀಟ್ ಬರೀ ಅವಶ್ಯಕತೆ ಇಲ್ಲ, ಆದ್ರೂ ನಾನು ಬರಿತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಹೌದಾ, ಶ್ಯಾಮ್ ಇವ್ರೇನು ಚೇಂಜ್ ಆಗಲ್ಲ, ರಾಮು ಚೇಂಜ್ ಆಗಲ್ಲ, ಶ್ಯಾಮು ಚೇಂಜ್ ಆಗಲ್ಲ. ಹೌದಾ, ರಾಮ್ ಸೇಡ್ ಟು ಶ್ಯಾಮ್. ಈಗ ನೆಕ್ಸ್ಟ್ ನೋಡ್ರಿ, ಈ ವಾಕ್ಯವನ್ನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕಾಗೈತಿ. ಓಕೆನಾ, ಹಾಗಾದ್ರೆ ಏನಾಗುತ್ತೆ ನಾವು ನೋಡ್ತಾ ಹೋಗೋಣ. ಓಕೆ ನೋಡ್ರಿ, ಇವಾಗ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡ್ತಾ ಹೋಗೋಣ. ಸ್ವಲ್ಪ ಮೇಲೆ ಒಂದು ಮಿಸ್ಟೇಕ್ ಮಾಡಿ ನೋಡ್ರಿ, ಏನಾಗಬೇಕು ಇಲ್ಲಿ, ಐ ಶಾಲ್ ಬಿ ಆಗ್ಬೇಕು. ಏನ್ರಿ, ಐ ಶಾಲ್ ಬಿ ಪ್ಲೇಯಿಂಗ್ ಆಗ್ಬೇಕು. ಅದೇನಾಗುತ್ತೆ, ಹಿ ವುಡ್ ಸಾರಿ ಶುಡ್ ಬಿ ಪ್ಲೇಯಿಂಗ್ ಆಗ್ಬೇಕು. ಓಕೆನಾ, ಇಲ್ಲಿ ಬಿ ಬಿಟ್ಟಿದೆ, ಸ್ವಲ್ಪ ಅದನ್ನ ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ ನೋಡ್ತೋಗೋಣ. ಈಗ ಈ ಯಾವ ಟೆನ್ಸ್ ರೀ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸದ್ಯಕ್ಕೆ ನಾವು ವಾಕ್ಯ ನೋಡ್ತೋಗೋಣ. ನೋಡ್ರಿ, ರಾಮ್ ಸೆಡ್ ಟು ಶ್ಯಾಮ್. ನೆಕ್ಸ್ಟ್ ಏನಾಗಬೇಕು ನೋಡ್ರಿ, ನಾನು ಈಗೇನ್ ಮಾಡ್ತೀನಿ, ಹಾಗೆ ನಾನು ಶಾಲ್ ತಗೋತೀನಿ. ಓಕೆನಾ, ಐ ಶಾಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಏನಾಗುತ್ತೆ, ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಓಕೆನಾ, ಐ ಶಾಲ್ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಓಕೆನಾ, ಈಗ ವಾಕ್ಯ ಕೊಟ್ರೆ ಹೇಗೆ ಚೇಂಜ್ ಮಾಡ್ತಾರ, ಬಹಳ ಸಿಂಪಲ್ ಐತಿ. ಈಗ ನೋಡ್ರಿ, ನಾನು ಬರೆಯಕ್ ಹೋಗಲ್ಲ, ಇಲ್ಲಿ ಹೇಳ್ತೀನಿ ನೋಡ್ರಿ. ಏನಾಗುತ್ತೆ, IS ಅಲ್ಲಿ ರಾಮ್ ತಗೋತೇವಿ. ನೆಕ್ಸ್ಟ್ ಏನಾಗುತ್ತೆ, ಟೋಲ್ಡ್ ಆಗ್ಬೇಕ, ರಾಮ್ ಟೋಲ್ಡ್ ಟು ಶ್ಯಾಮ್ ಅಂತ ಹೇಳ್ತೇವಿ. ಇಲ್ಲಿ ಎರಡರ ಮಧ್ಯೆ ಏನಾಗಬೇಕು, ದ್ಯಾಟ್ ಬರ್ಬೇಕು. ಹೌದಾ, ಹಾಗಾದ್ರೆ ನೋಡ್ರಿ, ರಾಮ್ ಟೋಲ್ಡ್ ಟು ಶ್ಯಾಮ್ ದ್ಯಾಟ್ ಐ ಬಿಕೇಮ್ ಹಿ ಆಗ್ಬೇಕು. ಏನಾಗುತ್ತೆ ನೋಡ್ರಿ, ಇದು ಶುಡ್ ಆಗುತ್ತೆ. ಹೌದಾ, ಶುಡ್ ಇಷ್ಟೇ ಚೇಂಜ್ ಆಗ್ಬೇಕು. ಶಾಲ್ ಬಿಕೇಮ್ ಶುಡ್. ನೆಕ್ಸ್ಟ್ ಏನಾಗುತ್ತೆ, ಈಗ ರೀಡ್ ಮಾಡಿ ನೋಡ್ರಿ ಸೆಂಟೆನ್ಸ್ ಹೆಂಗ್ ಚೇಂಜ್ ಆಗುತ್ತೆ ಅಂತೇಳಿ. ರಾಮ್ ಟೋಲ್ಡ್ ಟು ಶ್ಯಾಮ್ that he should have been playing cricket, full stop. Okay na, so it is all about how to change future continuous tense direct to indirect. So ಇಲ್ಲಿ ನಾನು ಈ ಒಂದು ಕ್ಲಾಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ ನಿಮಗೆ ಮಾಡೆಲ್ ವರ್ಬ್ಸ್ ಗಳನ್ನ ಮತ್ತು ಪ್ರನೌನ್ ಗಳನ್ನ ಹೇಗೆ ಚೇಂಜ್ ಮಾಡ್ಬೇಕಂತ ಒನ್ ಬೈ ಒನ್ ನಾನು ಹೇಳ್ತಾ ಬರ್ತೀನಿ. ಸೊ ದಯವಿಟ್ಟು ನನ್ನ ಎಫರ್ಟ್ ನಿಮಗೆ ಇಷ್ಟ ಆಗಿದ್ರೆ, ಈ ಒಂದು ಕ್ಲಾಸಸ್ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ, ಮತ್ತು ಲೈಕ್ ಅನ್ನ ಕೊಡದೆ ಯಾರು ಈ ಕ್ಲಾಸ್ ಬಿಟ್ಟು ಹೋಗ್ಬೇಡ್ರಿ. ಓಕೆನಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.